श्रुतिस्मृतिपुराणानामालयं करुणालयं नमामि भगवत्पादशङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः भारतीकरुणापात्रं भारतीपदभूषणं भारतीपदमारूढं भारतीतीर्थमाश्रये या विनयसम्पन्नं वीतरागं विवेकिनं वन्दे वेदान्ततत्त्वज्ञं विधुशेखरभारतीं परमं क्लिष्टवेदान्तं परया श्लक्ष्णया गिरा यो बोधयति तं वन्दे परमानन्दभारतीम् जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यत्सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि ಜಿಜ್ಞಾಸುಗಳೇ, ನಾವುಗಳು ಭಗವಾನ್ ಬಾದರಾಯಣರಿಂದ ಪ್ರಣೀತವಾಗಿರುವಂತಹ ಅಷ್ಟಾದಶ ಪುರಾಣಗಳಲ್ಲಿ ಅತ್ಯಂತ ಅನ್ಯತಮವಾಗಿರುವಂತಹ ವಿಶೇಷವಾಗಿರುವಂತಹ ಶ್ರೀಮದ್ ಭಾಗವತ ಮಹಾಪುರಾಣವನ್ನ ಕೈಗೆತ್ಕೊಂಡಿದ್ದೀವಿ. ಅದರಲ್ಲಿ ಮಹಾತ್ಮ್ಯದ 6 ಅಧ್ಯಾಯಗಳನ್ನ, ಪದ್ಮಪುರಾಣ ಅಂತರ್ಗತ ಭಾಗವತ ಮಹಾತ್ಮ್ಯದ 6 ಅಧ್ಯಾಯಗಳನ್ನು ಮುಗಿಸಿ ಭಾಗವತದ ಮೊದಲನೆಯ ಸ್ಕಂದದ ಮೊದಲನೇ ಅಧ್ಯಾಯ, ಅದರಲ್ಲಿ ಶೌನಕಾದಿಗಳು ಸ್ವರ್ಗಲೋಕವನ್ನ ಅಪೇಕ್ಷೆ ಪಟ್ಟು, ಅಂದ್ರೆ ಸ್ವರ್ಗಲೋಕಕ್ಕೆ ಹೋಗಬೇಕು ಎನ್ನುವಂತಹ ಅಪೇಕ್ಷೆಯನ್ನಿಟ್ಕೊಂಡು, ಫಲಾಪೇಕ್ಷೆಯನ್ನಿಟ್ಕೊಂಡು 1000 ವರ್ಷಗಳವರೆಗೆ ಮಾಡುವಂತಹ ಸತ್ರ ನಡೆಯುತ್ತಿರುವಾಗ, ಅದು ನೈಮಿಷಾರಣ್ಯ ಎನ್ನುವಂತಹ ಕ್ಷೇತ್ರದಲ್ಲಿ ನಡೆಯುತ್ತಿರುವಾಗ ಸೂತ ಮಹಾಮುನಿಗಳು ಅಲ್ಲಿಗೆ ಬಂದರು. ಆವಾಗ ಅವರನ್ನು ನೋಡಿ ಎಲ್ಲರೂ ಬಹಳ ಖುಷಿಯಾಗಿ ಅವರಿಗೆ ಪಾದ್ಯಾಸನ ಅರ್ಘ್ಯಾದಿಗಳನ್ನು ಕೊಟ್ಟು ಸತ್ಕರಿಸಿ, ನಮಗೆ ನೀವು ಇಂತಿಂತಹ ಪ್ರಶ್ನೆಗಳಿಗೆ ಉತ್ತರ ರೂಪವಾಗಿ ಕಥೆಗಳನ್ನು ಹೇಳಬೇಕು ಅನ್ನುವಂತಹದ್ದನ್ನು ಅವ್ರು ಕೇಳಿದಾಗ, ಯಾವ್ಯಾವ ಪ್ರಶ್ನೆಗಳು, ಯಾವ ರೀತಿ ಪ್ರಶ್ನೆ ಕೇಳಿದ್ರು, ಅವರ ಅಪೇಕ್ಷೆ ಏನಿತ್ತು, ಅವ್ರಿಗೆ ಬೇಕಾಗಿದ್ದೇನಿತ್ತು ಅನ್ನೋದನ್ನ ಮೊದಲನೇ ಅಧ್ಯಾಯದಲ್ಲಿ ನೋಡಿದ್ವಿ. ಆ ಅಧ್ಯಾಯಕ್ಕೆ, ಆ ಪ್ರಶ್ನೆಗಳಿಗೆ ಉತ್ತರ ರೂಪವಾಗಿ 2ನೇ ಅಧ್ಯಾಯದಲ್ಲಿ ಕೊಡ್ತಾರೆ. ನೀವು ಗಮನಿಸ್ಬೇಕು, ನಾನು ಯಾಕೆ ಪ್ರಶ್ನೆಗಳಿಗಿನ್ನ ಪಟ್ಟಿ ಮಾಡಿ ಅಂತ ಹೇಳಿದೆ ಅಂದ್ರೆ, ಆ ಪ್ರಶ್ನೆಗಳನ್ನ ನಾವುಗಳು ಹೇಗೆ ಅದನ್ನ ಅರ್ಥೈಸಿಕೊಂಡಿದ್ದೀವಿ ಮತ್ತು ಸೂತರು ಅದನ್ನ ಹೇಗೆ ಅರ್ಥೈಸಿಕೊಂಡಿದ್ದಾರೆ ಎನ್ನುವ ವ್ಯತ್ಯಾಸ ಸ್ಪಷ್ಟವಾಗುತ್ತೆ ಅನ್ನೋ ಕಾರಣದಿಂದ ಪ್ರಶ್ನೆಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿದ್ವಿ. ನಾವುಗಳು ಶಬ್ದಾರ್ಥವನ್ನಷ್ಟೇನೆ ಹೆಚ್ಚಾಗಿ ಗಮನಿಸ್ತೀವಿ, ಯಾಕೆಂದ್ರೆ ನಾವು ಶಾಲೆಯಿಂದ ಕಲ್ತಿದ್ದು ಹಾಗೇನೆ. ಅದರ ಹಿಂದಗಡೆ ಇರುವ ಪ್ರಚ್ಛಕನ ಮನಸ್ಸಿನ ಸ್ಥಿತಿ ಏನಿದೆ ಅಥವಾ ಅವನ ಅಪೇಕ್ಷೆ ಏನಿದೆ ಅನ್ನೋದನ್ನ ಕಂಡು ಹಿಡ್ಕೊಳ್ಳೋದಕ್ಕೆ ನಮಗೆ ಅಷ್ಟೊಂದು ಟ್ರೈನ್ಡ್ ಇರೋದಿಲ್ಲ ನಾವು ಸಹಜವಾಗಿ, ಯಾಕೆಂದ್ರೆ ನಮ್ಗೆ ಆ ರೀತಿಯ ಒಂದು ಕಲಿಕೆನೇ ಇಲ್ಲ. ಆದ್ರೆ ಸೂತರು ಆ ಪ್ರಶ್ನೆಗಳನ್ನ ಹೇಗೆ ಅರ್ಥೈಸಿಕೊಂಡಿದ್ದಾರೆ ಅನ್ನೋದನ್ನ ಅವರು ಕೊಡುವ ಉತ್ತರಗಳಲ್ಲಿಯೇನೆ ನಾವು ಹುಡುಕಬಹುದು, ಗಮನಿಸಬಹುದು, ಪಾಯಿಂಟ್ ಔಟ್ ಮಾಡಬಹುದು. ಅದನ್ನ ನೋಡೋಣ ಈಗ. ಓಂ ನಮಃ ಪರಮಾತ್ಮನೆ. ದ್ವಿತೀಯೋಧ್ಯಾಯಃ. ವ್ಯಾಸ ಉವಾಚ ಇತಿ ಸಂಪೃಷ್ಟ ಸಂಪ್ರಶ್ನೋ ವಿಪ್ರಾಣಾಂ ರೌಮಹರ್ಷಣಿಃ ಪ್ರತಿಪೂಜ್ಯ ವಚಸ್ತೇಷಾಂ ಪ್ರವಕ್ತುಮುಪಚಕ್ರಮೇ. ವ್ಯಾಸರು ಹೇಳ್ತಾರೆ ಇದನ್ನ, ಈ ಶ್ಲೋಕವನ್ನು. ಇತಿ ಸಂಪೃಷ್ಟ ಸಂಪ್ರಶ್ನಃ, ಅಲ್ಲಿರುವಂತಹ ವಿಪ್ರರಿಂದ, ಶೌನಕಾದಿ ವಿಪ್ರರಿಂದ ಪ್ರಶ್ನೆಯನ್ನು ಕೇಳಲ್ಪಟ್ಟಂಥವನಾಗಿ, ಯಾರು ಕೇಳಲ್ಪಟ್ಟಂಥವನು? ರೌಮಹರ್ಷಣಿ. ರೌಮಹರ್ಷಣಿ ಅಂತ ಹೇಳಿದ್ರೆ ರೋಮಹರ್ಷನ ಮಗನು ರೌಮಹರ್ಷಣಿ ಅಂತ. ರೋಮಹರ್ಷಸ್ಯ ಅಪತ್ಯಂ ಪುಮಾನ್ ರೌಮಹರ್ಷಣಿ ಅಂತ. ಯಾವ ರೀತಿ ದಶರಥನ ಮಗ ದಾಶರಥಿ, ವಸುದೇವನ ಮಗ ವಾಸುದೇವ ಹೇಗೆ ಹೇಳ್ತೇವೋ ಹಾಗೆ ರೋಮಹರ್ಷಣನ ಮಗ ರೌಮಹರ್ಷಣಿ ಅಂತ ಆಗ್ತದೆ. ರೌಮಹರ್ಷಣಿ ಅವನ ಹೆಸರೇನು ಅಂತ ಹೇಳಿದ್ರೆ
ಭಾಗವತದಲ್ಲಿ ಅವರ ಹೆಸರಿಲ್ಲ. ಅವರ ಹೆಸರು ಅದರ ಮೇಲೆ ಭಾಗವತದ ಮೇಲೆ ಬರೆದಂತಹ ಭಾಷ್ಯಗಳಲ್ಲಿ ನಾವು ಕಾಣ್ತೇವೆ. ಅವರ ಹೆಸರು ಉಗ್ರಶ್ರವ ಅನ್ನುವಂತಹದ್ದು ಹೆಸರು. ಯಾರಿವರು ಅಂತ ಹೇಳಿದ್ರೆ, ಯಾರಿಗೆ ಪ್ರಶ್ನೆ ಕೇಳಿದ್ದಾರೆ ಇಷ್ಟೊತ್ತು? ಸೂತ ಮಹರ್ಷಿಗೆ ಪ್ರಶ್ನೆ ಕೇಳಿದ್ದಾರೆ. ಅರ್ಥಾತ್ ಈ ಶ್ಲೋಕದಲ್ಲಿ ಸೂತ ಮಹರ್ಷಿಯ ಹೆಸರು, ಅವರ ತಂದೆಯ ಹೆಸರು ನಮಗೆ ಪರಿಚಿತವಾಗ್ತದೆ. ಅವರ ತಂದೆಯ ಹೆಸರು ಭಾಗವತದ ಮೂಲ ಶ್ಲೋಕದಲ್ಲಿದೆ, ಅವರ ಹೆಸರು ಭಾಷ್ಯದಲ್ಲಿದೆ, ಭಾಗವತದ ಮೇಲೆ ಬರೆದಿರುವಂತಹ ಕಮೆಂಟರಿಯಲ್ಲಿ ಸಿಗುತ್ತದೆ. ಆದ್ರಿಂದ ಅವರ ಸೂತ ಮಹರ್ಷಿಗಳ ಹೆಸರೇನು? ಉಗ್ರಶ್ರವಸ್ಸು ಅಂತ, ಉಗ್ರಶ್ರವ ಅಂತ ಹೇಳಿ. ಅವರ ತಂದೆ ಹೆಸರೇನು? ರೋಮಹರ್ಷ ಅಂತ ಹೇಳಿ. ಅಂದ್ರೆ ರೋಮಹರ್ಷಿಗಳ ಮಗನಾದಂತಹ ಉಗ್ರಶ್ರವನಾದಂತಹ ಸೂತ ಮಹರ್ಷಿಗಳು. ಹೀಗೆ ಸೂತ ಅನ್ನುವಂತಹದ್ದು ಅವರಿಗಿರುವಂತಹ ಒಂದು ಪದವಿ. ಅವರು ಪ್ರತಿಪೂಜ್ಯ ವಚಸ್ತೇಷಾಂ, ಅವರ ಮಾತುಗಳನ್ನ ಪೂಜಿಸಿ, ಗೌರವಿಸಿ, ಆಧರಿಸಿ. ಈಗ ನಾವು ಪ್ರಶ್ನೆ ಕೇಳಿದಾಗ ನಾವೇನ್ ಹೇಳ್ತೀವಿ? ಸಾಕ್ ಬಿಡು ಮರಯ್ಯ, ನೀನ್ ಪ್ರಶ್ನೆ ಬಹಳಷ್ಟು ನೋಡಿದೀನಿ, ಅದೇನ್ ಪ್ರಶ್ನೆ ನಿಂದು? ಯಾರಾದ್ರೂ ಹಿಂಗ್ ಕೇಳ್ತಾರೆ ಏನೋ? ಅಷ್ಟು ಗೊತ್ತಿಲ್ಲ ನಿನ್ಗೆ? ಈ ರೀತಿಯ ತಿರಸ್ಕಾರ ರೂಪವಾದ ಅನೇಕ ಮಾತುಗಳನ್ನು ನಾವು ಹೇಳಬಹುದು. ಆದ್ರೆ ಸೂತ ಮಹರ್ಷಿಗಳು ಏನ್ ಮಾಡ್ತಾರೆ? ಪ್ರಶ್ನೆಗಳಿಗೆ ಪುರಸ್ಕರಿಸಿ, ಅವರ ಪ್ರಶ್ನೆಗಳನ್ನ ಪುರಸ್ಕರಿಸಿ ಉತ್ತರಗಳನ್ನ ಕೊಡೋದಕ್ಕೆ ತಯಾರಾಗ್ತಾರೆ. ಪ್ರವಕ್ತುಮುಪಚಕ್ರಮೇ, ಉತ್ತರವನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ. ಶುರು ಮಾಡೋದಕ್ಕಿಂತ ಪೂರ್ವದಲ್ಲಿ ಸೂತ ಮಹರ್ಷಿಗಳು ತಮ್ಮ ಗುರುಗಳಾದ ಶುಕ ಮಹರ್ಷಿಗೆ ನಮಸ್ಕಾರವನ್ನ ಮಾಡ್ತಾರೆ. ಇದು ಒಂದು ಸತ್ ಸಂಪ್ರದಾಯ. ಯಾರು ಹೇಳುವವರಾಗಲಿ ಕೇಳುವವರಾಗಲಿ ಈ ಒಂದು ಪ್ರಶ್ನೋತ್ತರ ರೂಪವಾದ ಸಂವಾದ ತನ್ಮೂಲಕವಾಗಿ ಹೊರಗೆ ಬಂದಿರುವಂತಹ ಪುರಾಣಾದಿ ಕಥೆ ಗ್ರಂಥ ಇದು ನಿರ್ವಿಘ್ನಕರವಾಗಿ ಮಂಗಲಕರವಾಗಿ ಮುಗಿಯಲಿ ಅನ್ನುವ ಉದ್ದೇಶದಿಂದ ಮಂಗಲ ಶ್ಲೋಕವನ್ನ ಹೇಳಿದ್ದು ಅಲ್ದೇನೆ, ನನಗೆ ಬಂದಿರುವಂತಹ ಈ ಜ್ಞಾನ ಅನ್ನುವಂತಹದ್ದೇನಿದೆ ಅದು ನನ್ನಿಂದಲ್ಲ, ನನ್ನ ಒಂದು ಬೌದ್ಧಿಕ ಸಾಮರ್ಥ್ಯ ಅನ್ನುವಂತಹದ್ದಾಗಲಿ ಅಲ್ಲ, ಅದು ಕೇವಲ ನನ್ನ ಗುರುಗಳು ನನ್ನ ಮೇಲೆ ಇರಿಸಿರುವಂತಹ ಕರುಣೆಯಿಂದ ಬಂದಿರುವುದು ಎಂಬುದಾಗಿ ಗುರುಗಳನ್ನ ಸ್ಮರಿಸುವಂತಹದ್ದು ಸಂಪ್ರದಾಯ. ಆ ಸಂಪ್ರದಾಯ ಮೂಲಕವಾಗಿ ಶುಕ ಮಹರ್ಷಿಗಳು ಸೂತ ಮಹರ್ಷಿಗಳು ಅವರ ಗುರುಗಳಾದಂತಹ ಶುಕ ಮಹರ್ಷಿಗೆ ನಮಸ್ಕಾರವನ್ನು ಮಾಡ್ತಾರೆ ಮುಂದಿನ 3 ಶ್ಲೋಕಗಳಲ್ಲಿ. ಈ ನಮಸ್ಕಾರದ ಶ್ಲೋಕದಲ್ಲಿ ಏನು ನಾವು ಶುಕ ಮಹರ್ಷಿಯ ವೈಶಿಷ್ಟ್ಯತೆಯನ್ನು ನಾವು ಇದರಲ್ಲಿ ಕಾಣಬಹುದು. ಒಂದೊಂದಾಗಿ ನೋಡೋಣ. ಶ್ರೀ ಸೂತಃ, ಸೂತರು ಹೇಳ್ತಾರೆ, ಅಂದ್ರೆ ಇವಾಗ ಅವರು ತಮ್ಮ ಗುರುಗಳಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಯಂ ಪ್ರವ್ರಜಂತಮನುಪೇತ ಮುಪೇತ ಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಭಿನೇದುಃ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ. ಎಲ್ಲರ ಹೃದಯದಲ್ಲಿರುವಂತಹ ಅಥವಾ ಎಲ್ಲರ ಹೃದಯದಲ್ಲಿ ವ್ಯಾಪ್ತವಾಗಿ ಕುಳಿತಿರುವಂತಹ ಆ ಸರ್ವಭೂತ ಹೃದಯನಾಗಿರುವಂತಹ ಆ ಮುನಿಗೆ ಆನತೋಸ್ಮಿ ತಂ ಮುನಿಂ, ಆ ಮುನಿಯನ್ನು ನಾನು ಆನತೋಸ್ಮಿ ನಮಸ್ಕಾರ ಮಾಡ್ತಾ ಇದ್ದೀನಿ ಅಂತ. ಯಾರಪ್ಪ ಅವರು ಸರ್ವಭೂತ ಹೃದಯ ಅಂತಂದ್ರೆ ಪ್ರತಿಯೊಬ್ಬರ ಹೃದಯದಲ್ಲಿಯೂ ವಾಸವಾಗಿರುವಂತಹ ಆ ಮುನಿ ಅಂದ್ರೆ ಯಾರವರು ಅಂತ ಹೇಳಿದ್ರೆ ಅವರು ಎಲ್ಲರ ಹೃದಯದಲ್ಲಿ ವಾಸವಾಗಿದ್ದಾರೆ ಅನ್ನೋದನ್ನ ಮುಂಚೆ ಪ್ರೂವ್ ಮಾಡ್ತಾರೆ. ಅದು ಹೇಗೆ ಪ್ರೂವ್ ಮಾಡ್ತಾರೆ ಅನ್ನುವಂತಹದ್ದು ಬಹಳ ವಿಸ್ಮಯಕಾರಕ. ಇವಾಗ ಗುರುಗಳಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಅಂತ ನಮಗ್ ಗೊತ್ತು, ಆ ಕಾರಣದಿಂದ ಅವರು ಯಾರು ಅನ್ನೋದು ಗೊತ್ತು. ಯಾರವರು? ಶುಕ ಮಹರ್ಷಿಗಳು. ಆದ್ರಿಂದ ಯಾರವರು ಅಂತ ಹೇಳೋದ್ರಲ್ಲಿ ಹೆಚ್ಚು ಆಸಕ್ತಿ ತೋರದೇನೆ ಅವರು ಸರ್ವಭೂತ ಹೃದಯ ಅಂದ್ರೆ ಹೇಗೆ ಅನ್ನೋದನ್ನು ಹೇಳೋದ್ರಲ್ಲಿ ಹೆಚ್ಚು ಆಸಕ್ತಿ ತೋರಿಸ್ತಾರೆ ಸೂತ ಮಹರ್ಷಿಗಳು. ಹೇಗೆ ಹೇಳ್ತಾರೆ ಅದನ್ನ? ಯಂ ಪ್ರವ್ರಜಂತ ಮನುಪೇತ ಮುಪೇತ ಕೃತ್ಯಂ ದ್ವೈಪಾಯನ. ದ್ವೈಪಾಯನ, ದ್ವೈಪಾಯನ ಅಂದ್ರೆ ಯಾರು? ವ್ಯಾಸ ಮಹರ್ಷಿಗಳು. ವ್ಯಾಸ ಮಹರ್ಷಿಗಳು
ಯಾರನ್ನ ಬೆನ್ನಟ್ಟಿ ಎಂ ಪ್ರವ್ರಜಂತಂ ಅನುಪೇತ, ಈಗಾಗಲೇ ಒಬ್ರು ಹೊರಟು ಹೋಗ್ತಾ ಇದ್ದಾನೆ, ಅವನನ್ನ ಬೆನ್ನಟ್ಟಿ ಅವನನ್ನ ಹಿಂಬಾಲಿಸಿ ಹೋದಂಥವರು, ಮತ್ತು ವಿರಹ ಕಾತರಹ, ಅವನ ವಿರಹವನ್ನ ಅಥವಾ ಅವನ ಅಗಲುವಿಕೆಯನ್ನ ತಾಳದೇನೆ ಪುತ್ರೇತಿ ತನ್ಮಯತ, ಪುತ್ರೇತಿ ಹೇ ಮಗನೇ ಪುತ್ರ 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 ಎಂಬುದಾಗಿ ಅವನನ್ನ ಆಜುಹಾವ ಕೂಗಿದರು. ಆ ಮಹರ್ಷಿಗಳು, ಆ ಮುನಿಯು ತನ್ಮಯತಯ, ಅವರು ತನ್ಮಯರಾಗಿದ್ರು ಅಂತಂದ್ರೆ ಎಲ್ಲದರಲ್ಲಿ ಒಳಗಿದ್ರು, ಸರ್ವಭೂತ ಹೃದಯರಾಗಿದ್ರು, ತನ್ಮಯವಾಗಿದ್ರು. ಆದ್ರಿಂದ ಉತ್ತರ ಕೊಟ್ಟಿದ್ಯಾರು? ತರವಹ ಅಭಿನೇದುಹು, ತರುಗಳು, ತರುಗಳು ಅಂತ ಹೇಳಿದ್ರೆ ಗಿಡಗಳು, ಗಿಡಗಳು ಉತ್ತರ ಕೊಟ್ಟುವಂತೆ. ಅರ್ಥಾತ್ ಶುಕ ಮಹರ್ಷಿ ಕಾಡಿಗೆ ಹೋಗ್ತಾ ಇದ್ದಾರೆ, ವ್ಯಾಸ ಮಹರ್ಷಿ ಅವರ ಹಿಂದೆ ಬೆನ್ನಟ್ಕೊಂಡು ಹೋಗ್ತಾ ಇದ್ದಾರೆ. ಮಗನೇ, ಹೇ ಮಗನೇ ಪುತ್ರ ಪುತ್ರ ಎಂಬುದಾಗಿ. ಯಾಕೆ ಬೆನ್ನಟ್ಕೊಂಡು ಹೋಗ್ತಾ ಇದ್ದಾರೆ? ವಿರಹ ಕಾತರ, ಅವರ ಅಗಲುವಿಕೆಯನ್ನ ಸಹಿಸಲಾಗದೆ ಅವರ ಬೆನ್ನಟ್ಟಿ ಮಗನೇ ಮಗನೇ ಎಂದು ಕೂಗ್ಕೊಂಡು ಹಿಂಬಾಲಿಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಹಿಂಬಾಲಿಸ್ಕೊಂಡು ಹೋದಾಗ ಉತ್ತರ ಕೊಟ್ಟಿದ್ಯಾರು ಗೊತ್ತೇನು? ಶುಕ ಅಲ್ಲ, ತರುಗಳು, ಗಿಡ ಮರಗಳು ಉತ್ತರ ಕೊಟ್ಟುವಂತೆ. ಅದೇ ಆಗ್ರಿ ಸಾಧ್ಯ? ಕೂಗಿದ್ದು ಶುಕನಿಗೆ, ಉತ್ತರ ಕೊಟ್ಟಿದ್ದು ಗಿಡ ಮರಗಳು ಅಂದ್ರೆ ಏನರ್ಥ? ಅಂದ್ರೆ ಶುಕನೇ ಎಲ್ಲ ಕಡೆಯಲ್ಲೂ ವ್ಯಾಪಿಸಿದ್ದಾರೆ. ಶುಕನೇ ಗಿಡದಲ್ಲಿ, ಶುಕನು ಶುಕನ ಶರೀರದಲ್ಲಿಯೂ ಕೂಡ, ಗಿಡದಲ್ಲಿಯೂ ಕೂಡ, ಪ್ರಾಣಿಗಳಲ್ಲಿಯೂ, ಸಸ್ಯಗಳಲ್ಲಿಯೂ, ಹಕ್ಕಿ ಪಕ್ಷಿಗಳಲ್ಲಿಯೂ ಎಲ್ಲ ಕಡೆಯೂ ಅವರೇ ಇದ್ದಾರೆ ಅಂತ ಹೇಳಿದ್ರೆ, ಅದ್ವೈತದ ಪರಾಕಾಷ್ಠೆಯಾಗಿರುವಂತಹ ಸರ್ವಾತ್ಮ ಭಾವ ಅಂತ ಯಾವುದನ್ನು ನಾವು ಹೇಳ್ತೀವೋ, ಯಾರು ನನ್ನ ಪಂಚದಶಿ ಮತ್ತು ವೇದಾಂತ ಪ್ರಬೋಧ ಪಾಠಗಳನ್ನು ಈಗಾಗಲೇ ಕೇಳಿದ್ದಾರೆ ಅಥವಾ ಕೇಳ್ತಾ ಇದ್ದಾರೆ, ಅವರಿಗೆ ಸರ್ವಾತ್ಮ ಭಾವ ಅನ್ನೋದು ಪದ ಸ್ಪಷ್ಟವಾಗಿ ಅರ್ಥ ಆಗ್ತದೆ. ಆ ಸರ್ವಾತ್ಮ ಭಾವಕ್ಕೆ ಪ್ರತ್ಯಕ್ಷ ಉದಾಹರಣೆ ಶುಕ ಮಹರ್ಷಿಗಳು ಅಂತ. ಪ್ರಶ್ನೆ ಕೇಳಿದ್ದು ಶುಕರಿಗೆ, ಉತ್ತರ ಕೊಟ್ಟಿದ್ದು ಗಿಡ ಮರಗಳು. ಇದು ಯಾವಾಗ ಸಾಧ್ಯ ಅಂತ ಹೇಳಿದ್ರೆ, ಅವರಿಬ್ರು ಅಂದ್ರೆ ಶುಕ ಮತ್ತು ಗಿಡ ಮರಗಳು ಇಬ್ರು ಒಬ್ಬರೇ ಆಗಿದ್ದಾಗ ಮಾತ್ರ ಸಾಧ್ಯ. ಹಾಗೆ ಒಬ್ಬರೇ ಆಗಿರೋದು ನೋಡಿ. ಶುಕ ಅವನು ಮನುಷ್ಯ, ತರುಗಳು ತಿರ್ಯಕ್ ಜಾತಿ ಜಂತುಗಳು ಅಲ್ಲ, ಅದರಿಗಿಂತ ಕೆಳಗಡೆ ಇರುವಂತಹ ಗಿಡ ಮರಗಳು ಅಲ್ವೇ? ಹಾಗೆ ಅವೆರಡೂ ಒಂದೇ ಅಂತ ಅನ್ನೋದರ ಅರ್ಥ ಏನು ಅಂತ ಹೇಳಿದ್ರೆ, ಎಲ್ಲದರಲ್ಲಿಯೂ ಇರುವಂತಹ, ಒಳಗಡೆ ಇರುವಂತಹ ಆತ್ಮ ಒಂದೇ ಆಗಿದೆ ಅನ್ನುವಂತಹದ್ದು. ಅದ್ವೈತದ ಪರಾಕಾಷ್ಠೆ ಆಗಿರುವಂತಹ ಸರ್ವಾತ್ಮ ಭಾವ. ನಾನು ನನ್ನ ಶರೀರದಲ್ಲಿ ಅಷ್ಟೇ ಇದ್ದೀನಿ ಅಂತ ತಿಳ್ಕೊಳ್ಳೋದು ಅವಿದ್ಯೆ. ನಾನು ನನ್ನ ಶರೀರದಲ್ಲಿ ಅಷ್ಟೇ ಇಲ್ಲ, ಎಲ್ಲ ಕಡೆಯಲ್ಲೂ ನಾನೇ ಇದ್ದೇನೆ, ಎಲ್ಲ ಕಡೆಯಲ್ಲೂ ವ್ಯಾಪಿಸಿದ್ದೇನೆ ಅನ್ನುವಂತಹದ್ದು ಇದು ಜ್ಞಾನ. ಈ ಜ್ಞಾನವನ್ನು ತಿಳಿದುಕೊಳ್ಳೋದಕ್ಕೇನೆ ನಾವು ವೇದಾಂತದ ಮಹಾವಾಕ್ಯಗಳಾಗಿರುವಂತಹ ತತ್ವಮಸ್ಯಾದಿ ಮಹಾವಾಕ್ಯಗಳನ್ನ, ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ, ಪ್ರಜ್ಞಾನಂ ಬ್ರಹ್ಮ, ಅಯಮಾತ್ಮ ಬ್ರಹ್ಮ ಎನ್ನುವಂತಹ ಮಹಾವಾಕ್ಯಗಳನ್ನ ಶ್ರವಣ ಮನನ ನಿಧಿಧ್ಯಾಸನ ಮಾಡಬೇಕಾಗಿರುವಂತಹದ್ದು. ಯಾತಕ್ಕೋಸ್ಕರ? ಈ ಜ್ಞಾನವನ್ನು ಪಡ್ಕೊಳ್ಳೋದಕ್ಕೆ. ಯಾವ ಜ್ಞಾನ? ನಾನು ನನ್ನ ಶರೀರದಲ್ಲಿ ಅಷ್ಟೇ ಇರುವಂತವನಲ್ಲ, ನಾನು ಆತ್ಮನು, ಎಲ್ಲ ಕಡೆಯಲ್ಲೂ ವ್ಯಾಪಿಸಿರುವಂಥವನು, ಎಲ್ಲ ಕಡೆಯಲ್ಲೂ ಇರುವಂಥವನು ನಾನು ಅನ್ನೋದಾಗಿ ತಿಳಿದುಕೊಳ್ಬೇಕು. ಹೀಗೆ ಶುಕ ಮಹರ್ಷಿಗಳು ತಿಳಿದುಕೊಂಡಿದ್ದರು, ಆ ಜ್ಞಾನವನ್ನು ಪಡೆದುಕೊಂಡು ಅವರು ಜ್ಞಾನಿಗಳಾಗಿದ್ದರು. ಆದ್ರಿಂದಲೇನೆ ಶುಕ ಮಹರ್ಷಿಗಳಿಗೆ ಕೂಗಿದಾಗ ಗಿಡ ಮರಗಳು ಉತ್ತರ ಕೊಟ್ಟು. ಅಂದ್ರೆ ಏನರ್ಥ? ಶುಕ ಮಹರ್ಷಿಗಳು, ಗಿಡ ಮರಗಳು ಎಲ್ಲರೂ ಒಂದೇ ಆಗಿತ್ತು ಅಂತ. ಇದು ಈ ರೀತಿಯ ಮಹಾನ್ ಜ್ಞಾನಿಗಳಿಗೆ ಆಗಿರುವಂಥವರು ನನ್ನ ಗುರುಗಳು. ಸರ್ವಭೂತ ಹೃದಯಂ, ಎಲ್ಲ ಭೂತಗಳಲ್ಲಿ ಅಂದ್ರೆ ಪಂಚಮಹಾಭೂತಗಳು ಅನ್ನೋದಿಲ್ಲಿ. ಇಲ್ಲಿ ಸರ್ವಭೂತ ಹೃದಯ ಅಂತ ಹೇಳಿದ್ರೆ ಪಂಚಮಹಾಭೂತಗಳಿಂದ ಮಾಡಲ್ಪಟ್ಟಿರುವಂತಹ ಎಲ್ಲದರಲ್ಲಿಯೂ ಅವರು ಒಳಗಡೆ ಇದ್ದುಕೊಂಡು ಎಲ್ಲರಲ್ಲಿಯೂ ಒಂದಾಗಿದ್ದಾರೆ. ಅಂತಹ ಮಹಾನ್ ಗುರುಗಳು ನನ್ನ ಗುರುಗಳು, ಅವರಿಗೆ ನಮಸ್ಕಾರ ಎನ್ನುವುದಾಗಿ ಸೂತ ಮಹರ್ಷಿಯು ತಮ್ಮ ಅಭಿಮಾನದಿಂದ ಗುರುಗಳಿಗೆ ನಮಸ್ಕಾರ ಮಾಡ್ತಾರೆ. ಈಗ ನಿಮ್ಗಳ ಪ್ರಶ್ನೆ ಬರ್ತಿರ್ಬೇಕು, ಅದು ಯಾತಕ್ರಿ ಶುಕ ಮಹರ್ಷಿಗಳು ಕಾಡಿಗೆ ಹೋಗ್ತಾ ಇದ್ರು,
ಅದ್ಯಾತಕ್ಕೆ ವ್ಯಾಸ ಮಹರ್ಷಿಗಳು ಅವರ ಬೆನ್ನತ್ತಿ ಮಗನೇ ಮಗನೇ ಎಂದು ಕೂಕ್ಕೊಂಡು ಅವ್ರು ಬೆನ್ನಟ್ಕೊಂಡು ಹೋಗ್ತಾ ಇದ್ರು ಅಂತ. ಅದ್ರ ಬಗ್ಗೆ ಒಂದು ಪುರಾಣ ಪ್ರಸಿದ್ಧವಾಗಿರುವಂತಹ ಕಥೆ ಇರ್ತದೆ. ಏನದು ಅಂತ ಹೇಳಿದ್ರೆ ಇದರಲ್ಲಿ ಬಂದಿಲ್ಲ, ಬೇರೆ ಕಡೆ ಕಥೆಗಳಲ್ಲಿ, ಬೇರೆ ಪುರಾಣಗಳಲ್ಲಿ ಅದರ ಬಗ್ಗೆ ಸಾಕಷ್ಟು ರೀತಿಯ ಉಲ್ಲೇಖಗಳು ಇರ್ತದೆ. ಶುಕ ಮಹರ್ಷಿ ಅವರು, ಅವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಈ ಪುರಾಣದ ಭಾಗವತದಲ್ಲಿಯೂ ಮುಂದೆ ಅದರ ಬಗ್ಗೆ ಒಂದು ಸ್ವಲ್ಪ ಬರ್ತದೆ. ಅವರು ಹುಟ್ಟ ವೈರಾಗಿಗಳು ಅಂತ. ಏನಾಗ್ತದೆ ಸಾಧಾರಣವಾಗಿ ಅಂತ ಹೇಳಿದಾಗ, ನಾವು ಜನ್ಮ ತಾಳುವಾಗ ಅಂದ್ರೆ ಹಿಂದಿನ ಜನ್ಮದ ಕರ್ಮದ ಫಲಭೋಗಗಳನ್ನ ನರಕಾದಿಗಳಲ್ಲಿ, ನರಕಾದಿ ಆದಿ ಪದದಿಂದ ನರಕ, ಎಷ್ಟೊಂದು ನರಕಗಳಿದ್ದಾವೆ, ಆ ಎಲ್ಲ ನರಕಗಳಲ್ಲಿ ಫಲವನ್ನ ಭೋಗವನ್ನ ಅನುಭವಿಸಿ ಯಾವಾಗ ಭೂಮಿಗೆ ಬರಬೇಕು ಅಂತ ಆಗುತ್ತೋ ಆವಾಗ ವರ್ಣಲೋಕಗಳಿಗೆ ಹೋಗಿ ಅಲ್ಲಿಂದ ಮಳೆಗಳ ಮೂಲಕ, ಮಳೆ ವೃಷ್ಟಿ ಅದರ ಮೂಲಕ ಭೂಮಿ ಮೇಲೆ ಬಿದ್ದು ಧಾನ್ಯದಲ್ಲಿ ಸೇರಿಕೊಂಡು ಆ ಧಾನ್ಯವು ಪುರುಷನಿಂದ ಸ್ವೀಕೃತವಾಗಿ ಆಹಾರ ರೂಪವಾಗಿ ತಿನ್ನಲ್ಪಟ್ಟದ್ದಾಗಿ, ತಿಂದ ಆಹಾರವು ಜೀರ್ಣವಾಗಿ ರಕ್ತ, ಮಾಂಸ, ಮಜ್ಜ, ಅಸ್ಥಿ, ಮೇಧಸ್ಸು, ಆಮೇಲೆ ವೀರ್ಯವಾಗಿ, ಆಮೇಲೆ ಮಾತೃ ಗರ್ಭವನ್ನ ಪ್ರವೇಶಿಸಿ, ಆಮೇಲೆ ಭೂಮಿಯ ಮೇಲೆ ಗರ್ಭದಲ್ಲಿ 9 ತಿಂಗಳು ಬೆಳೆದು ಭೂಮಿಯ ಮೇಲೆ ಬರುವಾಗ ಗರ್ಭದಲ್ಲಿರುವವರೆಗೆ ಜೀವನಿಗೆ ಹಿಂದಿನ ಜನ್ಮದ, ಹಿಂದಿನ ಯಾತ್ರೆಯ ಎಲ್ಲಾ ಸ್ಮರಣೆ ಇರುತ್ತೆ. ಆ ಗರ್ಭದಿಂದ ಹೊರಗೆ ಬಂದಾಗ ಅಂದ್ರೆ ಭೂಮಿಗೆ ಬರುವಾಗ ಭೂಮಿಯಲ್ಲಿ ಮಾಯಾ ಅನ್ನುವಂತಹದ್ದಿರುತ್ತೆ. ಆ ಮಾಯೆ ತತ್ಕ್ಷಣದಲ್ಲಿ ಆವರಿಸಿಕೊಂಡು ಏನಾಗುತ್ತೆ, ಆ ಜೀವನಿಗೆ, ಗರ್ಭದಲ್ಲಿರುವ ಜೀವನಿಗೆ ಇಷ್ಟೊತ್ತು ಅವನಿಗೆ ಗೊತ್ತು, ನಾನು ಎಲ್ಲಿಂದ ಬಂದೆ, ಯಾತಕ್ಕಾಗಿ ನರಕಕ್ಕೆ ಹೋದೆ, ಯಾತಕ್ಕಾಗಿ ಸ್ವರ್ಗಕ್ಕೆ ಹೋದೆ, ಏನೇನು ಕೆಲಸ ಮಾಡಿದ್ದೆ, ಅದರಲ್ಲಿ ನರಕದಲ್ಲಿ ಎಂಥ ಕಷ್ಟ ಅನುಭವಿಸಿದೆ, ಸ್ವರ್ಗದಲ್ಲಿ ಎಂಥ ಸುಖ ಅನುಭವಿಸಿದೆ, ಅದೆಲ್ಲ ಅವನಿಗೆ ನೆನಪಲ್ಲಿದೆ. ಆ ನೆನಪೆಲ್ಲ ಇಟ್ಕೊಂಡು ಸಾಕಪ್ಪ ಮಾರಾಯ, ಈ ಭೂಲೋಕದ ಜನ್ಮ ಒಂದು ಕ್ಷಣ ಯಾಮಾರಿದ್ರು ನಾನು ಮತ್ತೆ ಅಧರ್ಮ ಮಾರ್ಗಕ್ಕೆ ಹೋಗ್ತೇನೆ, ಅಷ್ಟೊಂದು ಬಹಳ ಎಚ್ಚರಿಕೆಯಿಂದ ಜಾಗರೂಕವಾಗಿರ್ಬೇಕಾಗ್ತದೆ, ಒಂದು ಕ್ಷಣ ಯಾಮಾರಿದ್ರು ನಾನು ದಾರಿ ತಪ್ಪೋ ಸಾಧ್ಯ ಇರ್ತದೆ, ಆದ್ರಿಂದ ಈ ಭೂಲೋಕದ ಸಹವಾಸನೆ ಬೇಡ, ಮನುಷ್ಯರ ಸಹವಾಸನೆ ಬೇಡ ಎಂಬುದಾಗಿ ಜೀವನು ಮನಸ್ಸಿನಲ್ಲಿ ಅಂದುಕೊಳ್ತಾ ವಿಷ್ಣುವನ್ನ ಪ್ರಾರ್ಥನೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿಯೇನೆ ಪ್ರಸೂತಿ ವಾತದಿಂದ ಅವನು ಗರ್ಭದಿಂದ ನೂಕಲ್ಪಡ್ತಾನೆ, ಭೂಮಿಯ ಮೇಲೆ ಬೀಳ್ತಾನೆ. ತತ್ಕ್ಷಣದಲ್ಲಿ ಮಾಯೆ ಅವನಿಗೆ ಆವರಿಸಿ ಅವನ ಹಿಂದಿನ ಎಲ್ಲಾ ನೆನಪುಗಳನ್ನ ಅಳಿಸಿ ಹಾಕುತ್ತೆ. ಆಲ್ ಆಫ್ ಎ ಸಡನ್ ಆಲ್ಟ್ ಕಂಟ್ರೋಲ್ ಡಿಲೀಟ್, ಎಲ್ಲ ಡಿಲೀಟ್ ಆಗ್ಬಿಡ್ತದೆ. ಆವಾಗ ಜೀವನ ಬಹಳ ಗಾಬರಿ ಆಗ್ತಾನೆ. ಒಂದು ಕ್ಷಣ ನೀವು ಯೋಚನೆ ಮಾಡಿ, ರಾತ್ರಿ ಮಲಗಿದ್ದೀರಿ, ಬೆಳಗಾದ ತಕ್ಷಣ ನಿಮ್ಮ ಎಲ್ಲ ನೆನಪುಗಳು ಹೊರಟೋಯ್ತು, ಹೇಗಿರುತ್ತೆ ರಿಯಾಕ್ಷನ್ನು? ನೀವು ಯಾರೋ ಗೊತ್ತಿಲ್ಲ, ಎಲ್ಲಿದ್ದೀರಿ ಗೊತ್ತಿಲ್ಲ, ಎದುರುಗಡೆ ಯಾರಿದ್ದಾರೆ ಗೊತ್ತಿಲ್ಲ, ಯಾಕಿದ್ದೀರಿ ಗೊತ್ತಿಲ್ಲ, ಎಲ್ಲಿಗೆ ಹೋಗ್ಬೇಕು ಗೊತ್ತಿಲ್ಲ, ಮುಂದೇನ್ ಮಾಡಬೇಕು ಗೊತ್ತಿಲ್ಲ, ಎದ್ದ ತಕ್ಷಣ ಬಚ್ಚಲ ಮನೆ ಎಲ್ಲಿದೆ ಗೊತ್ತಿಲ್ಲ, ಅಡಿಗೆ ಮನೆ ಎಲ್ಲಿದೆ ಗೊತ್ತಿಲ್ಲ, ಏನು ನೆನಪಿಲ್ಲ. ಹೇಗಿರುತ್ತೆ? ಗೊಳೋ ಅಂತ ಗಾಬರಿಗೊಂಡು ಅಳ್ತೀವಿ. ಆದ್ರಿಂದಲೇನೆ ಮಗು ಅಳೋದು. ಹಾಗೆ ಎಲ್ಲರ ಜೀವನದಲ್ಲಿ ಹೀಗೆ ಆಗ್ತಾ ಇರುವಂತ. ಭೂಮಿ ಮೇಲೆ ಬಂದ ತಕ್ಷಣ ಮಾಯೆಯಿಂದ ಆವೃತರಾಗಿ ಅವರು ಎಲ್ಲ ನೆನಪುಗಳನ್ನ ಕಳೆದುಕೊಂಡು ಗೊಳೋ ಅಂತ ಅಳ್ತಾ ಇರ್ತಾರೆ. ಇದು ಸ್ವಾಭಾವಿಕ. ಶುಕ ಮಹರ್ಷಿಗಳಿಗೆ ಈ ವಿಚಾರ ಗೊತ್ತು. ಆದ್ರಿಂದ ಅವರು ನಾನು ಗರ್ಭದಿಂದ ಹೊರಗೆ ಬರೋದೇ ಇಲ್ಲ ಅಂತ ಹಿಂದಿನ ಜನ್ಮಗಳಲ್ಲಿ ಸಾಕಷ್ಟು ಪುಣ್ಯ ಸಂಪಾದನೆ ಮಾಡಿ ಅವರು ಗರ್ಭದಲ್ಲಿ ಪ್ರಸೂತಿವಾತ ನೂಕಿದ್ರು ಗರ್ಭದಿಂದ ಹೊರಗೆ ಬಾರದೇ ಇರುವಂತಹ ಸಾಮರ್ಥ್ಯ ಗಳಿಸ್ಕೊಂಡಿದ್ರು. ಹಾಗಾಗಿ ಅವರು ಗರ್ಭದಲ್ಲಿಯೇನೆ, ಮಾತೃಗರ್ಭದಲ್ಲಿಯೇನೆ 12 ವರ್ಷ ಇದ್ರಂತೆ. 12 ವರ್ಷ ಗರ್ಭದಲ್ಲಿದ್ದಾಗ ತಾಯಿ ಪಾಪ ಬಹಳ ನೋವುಗಳನ್ನು ಅನುಭವಿಸಿ ಇನ್ನು ತಡೀಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದಾಗ ವ್ಯಾಸ ಮಹರ್ಷಿಗಳು ಶುಕಮನ್ನಿಗೆ ಹೇಳ್ತಾರೆ, ಹೊರಗಡೆಯಿಂದ ಕೂಗಿ, ಮಗು ಹಾಗೆಲ್ಲ ಮಾಡಬೇಡ, ನಿನ್ನ ತಾಯಿಗೆ ಬಹಳ ನೋವಾಗ್ತಾ ಇದೆ, ಸಹನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಆದ್ರಿಂದ ನೀನು ಹೊರಗಡೆ ಬಂದ್ಬಿಡು ಅಂತ ಕೇಳಿದಾಗ
ಆ ಶುಕ ಮಹರ್ಷಿ ಒಳಗಡೆಯಿಂದಲೇನೆ ಉತ್ತರ ಕೊಡ್ತಾನೆ, ನೋ 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 ನೋ, ಚಾನ್ಸೇ ಇಲ್ಲ. ನಾನು ಹೊರಗಡೆ ಬಂದ ತಕ್ಷಣ ಮಾಯೆ ಆವರಿಸ್ಕೊಂಡು ಬಿಡ್ತದೆ, ಮತ್ತು ನಾನೇ ಸಂಸಾರದಲ್ಲಿ ಸಿಕ್ಕಾಕೊಳ್ತೀನಿ. ಮತ್ತೆ ನನಗೆಲ್ಲ ಅದೆಲ್ಲ ಕಷ್ಟ ಸುಖ ದುಃಖ ನರಕ ಸ್ವರ್ಗ ಅದೆಲ್ಲ ನಂಗೆ ಬೇಕಾಗಿಲ್ಲ, ನಾನು ಬರೋದಿಲ್ಲ ಅಂತ ಅವನು ಹಠ ಹಿಡಿತಾನೆ. ಅವಾಗ ಏನ್ ಮಾಡಬೇಕು? ವ್ಯಾಸ ಮಹರ್ಷಿಗಳು ವಿಷ್ಣುವಿನ ಅವತಾರ, ಹೌದು ತಾನೆ? ವ್ಯಾಸಾಯ ವಿಷ್ಣು ರೂಪಾಯ ಅಂತ ಹೇಳ್ತೀವಿ ತಾನೆ ನಾವು. ಈ ಭಾಗವತದಲ್ಲಿಯೂ ಬರ್ತದೆ, ವಿಷ್ಣುವಿನ 24 ಅವತಾರಗಳಲ್ಲಿ ವ್ಯಾಸ ಅವತಾರವು ಒಂದು. ಆದ್ದರಿಂದ ಅವರು 3 ಗಳಿಗೆಗಳ ಕಾಲ ಜಗತ್ತಿನ ಚಲನೆಯನ್ನ ನಿಲ್ಲಿಸಿದ್ರು, ತಟಸ್ಥ ಮಾಡಿದ್ರು. ಆ 3 ಕ್ಷಣದ ಗಳಿಗೆಯಲ್ಲಿ ಶುಕ ಮಹರ್ಷಿಯು ಗರ್ಭದಿಂದ ಹೊರಬಂದ್ರು. ಬಂದ ತಕ್ಷಣದಲ್ಲಿ ಅವರಿಗೆ ಈಗಾಗಲೇ 12 ವರ್ಷ ಆಯಸ್ಸು. ಆ 12 ವರ್ಷದ ಯುವಕ ಹಾಗೆ ಗರ್ಭದಿಂದ ಹೊರಬಂದನೋ 3 ಗಳಿಗೆ ಜಗತ್ತು ತಟಸ್ಥವಾಗಿರುವುದರಿಂದ ಮಾಯೆ ಅನ್ನೋದು ಅವರಿಗೆ ಮುಟ್ಲಿಲ್ಲ, ತಾಗಲಿಲ್ಲ. ಆದ್ರಿಂದ ಅವರು ಮಾಯೆಯಿಂದ ಆವರಣಕ್ಕೆ ಒಳಗಾಗಲಿಲ್ಲ. ಆದ್ರಿಂದ ಅವರಿಗೆ ಮೋಹ ಅನ್ನೋದು ಯಾವುದು ಅಂಟ್ಲಿಲ್ಲ. ಹುಟ್ಟಿದ ತಕ್ಷಣ 12 ವರ್ಷ ಯುವಕ ಹೇಗೆ ಹುಟ್ಟಿದ್ರೋ ಹಾಗೇನೆ, ಸಾಕು ನಾನು ಬಂದಿದ್ದು ಇಲ್ಲಿ ಇದ್ದು ಸಂಸಾರದಲ್ಲೇ ಮಾಡ್ಲಿಕ್ಕಲ್ಲ, ನಾನು ಕಾಡಿಗೆ ಹೋಗಿ ತಪಸ್ ಮಾಡಿಕೊಂಡು ಈ ಶರೀರಕ್ಕೆ ಏನೇನ ಅನುಭವಿಸ್ಬೇಕು, ಶರೀರದ ಋಣ ಇರೋವರೆಗೂ ನಾನು ಜ್ಞಾನ ಸಂಪಾದನೆ ಮಾಡ್ತಾ ಕಾಡಿಗೆ ಹೋಗ್ತೀನಿ ಅಂತ ಹೇಳಿ ಹೊರಟು. ನೋಡಿ, 12 ವರ್ಷ ಗರ್ಭದಲ್ಲಿಟ್ಕೊಂಡು ಹುಟ್ಟಿದ ತಕ್ಷಣ ಮಗು ಹೋಗ್ತಾ ಇದೆ ಅಂತ ಹೇಳಿದಾಗ ಯಾರಿಗೆ ನೋವಾಗೋದಿಲ್ಲ? ಆದ್ರಿಂದ ವ್ಯಾಸ ಮಹರ್ಷಿಯು ಮಗನ ಅಗಲುವಿಕೆಯನ್ನ ತಾಳದೇನೆ ಅವನ ಹಿಂದೆ ಪುತ್ರ 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 ಎಂಬುದಾಗಿ ಕೂಕೊಂಡು ಹೋಗ್ತಾ ಇದ್ರು. ಹೀಗೆ ಇವರು ಕೂಗಿದಾಗ ಉತ್ತರ ಕೊಟ್ಟಿದ್ದು ಗಿಡ ಮರಗಳು ಅಂತ ಹೇಳ್ತಾರೆ. ಅದು ಏನನ್ನು ಸೂಚಿಸ್ತದೆ ಅಂತ ಹೇಳಿದ್ರೆ, ಶುಕ ಮಹರ್ಷಿಯು ಮತ್ತು ಗಿಡ ಮರಗಳಲ್ಲಿ 2 ಬೇರೆ ಬೇರೆ ಆತ್ಮಗಳಿಲ್ಲ. ಶುಕ ಮಹರ್ಷಿಯಲ್ಲಿದ್ದ ಆತ್ಮವು ಗಿಡ ಮರಗಳಲ್ಲಿದ್ದ ಆತ್ಮವು ಎಲ್ಲವೂ ಒಂದೇ. ಹಾಗೆ ನೋಡಿದ್ರೆ ವ್ಯಾಸ ಮಹರ್ಷಿಯಲ್ಲಿದ್ದ ಆತ್ಮವು ಅದೇನೆ. ಆದ್ರೆ ಶುಕರಿಗೆ ವ್ಯತ್ಯಾಸ ಇಲ್ಲ, ವ್ಯಾಸರಿಗೆ ಅದಿನ್ನೂ ಇದೆ. ನನ್ನ ಮಗ ಅವನು ಬೇರೆ ನಾನು ಬೇರೆ ಅನ್ನೋದು ಅದಿನ್ನೂ ಇದೆ. ಆದ್ರಿಂದ ಮರಾಠಿನಲ್ಲಿ ಬಹಳ ಮಾರ್ಮಿಕವಾಗಿರುವಂತಹ ಒಂದು ದಿನನಿತ್ಯದ ಶ್ಲೋಕದಲ್ಲಿ ಹೇಳ್ತೇವೆ, ಶುಕ ಸಾರಿಕೆ ಪೂರ್ಣ ವೈರಾಗ್ಯ ಜಾಚೆ ಅಂತ ಹೇಳ್ತೇವೆ. ಶುಕರಿಗೆ ಸಮನಾಗಿರುವಂತಹ ವೈರಾಗ್ಯ ಅಂತ ಹೇಳಿ ಯಾರಿಗೆ ಹೊಗಳಿಸ್ತೀವಿ? ರಾಮದಾಸ್ ಮಹಾಸ್ವಾಮಿಗಳಿಗೆ ಹೊಗಳುವಾಗ, ವರ್ಣನೆ ಮಾಡುವಾಗ ಈ ಶ್ಲೋಕವನ್ನು ಶುಕರ ಉಪಮೆಯನ್ನ ಬಳಸ್ತೇವೆ. ಅಂದ್ರೆ ವೈರಾಗ್ಯಕ್ಕೆ ಶುಕ ಮಹರ್ಷಿಯೇನೆ ಸಾಟಿ ಎನ್ನುವಂತಹದ್ರಿಂದ. ಆದ್ದರಿಂದ ವ್ಯಾಸರಿಗಿಂತಲೂ ಹೆಚ್ಚು ವೈರಾಗ್ಯಶಾಲಿಗಳು, ಹೆಚ್ಚು ಜ್ಞಾನಿಗಳು ಅನ್ನುವಂತಹದ್ದು ಈ ಮೂಲಕ. ವ್ಯಾಸರು ಜ್ಞಾನಿಗಳು, ಆದ್ರೆ ಅನುಭಾವಿಗಳಲ್ಲ. ಶುಕ ಮಹರ್ಷಿಗಳು ಸಂಸಾರ ಯಾವುದೇ ರೀತಿಯ ಮಾಯೆಗೆ ಸಿಗದೆ ಇರುವುದರಿಂದ ಅವರು ಹುಟ್ಟ ವೈರಾಗ್ಯಗಳು, ಹುಟ್ಟ ಜ್ಞಾನಿಗಳು. ಅಂತಹ ಶುಕ ಮಹರ್ಷಿ ನನ್ನ ಗುರುಗಳು ಎನ್ನುವಂತಹ ಅಭಿಮಾನದಿಂದ ಸೂತ ಮಹರ್ಷಿಯವರಿಗೆ ನಮಸ್ಕಾರ ಮಾಡ್ತಾನೆ. ಮುಂದಿನ ಶ್ಲೋಕ, ಯಸ್ವಾನುಭವಮಖಿಲ ಶ್ರುತಿ ಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರಿಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಹ ಪುರಾಣ ಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ. ನಾನು ಇವಾಗಲೇ 10 ಸೆಕೆಂಡ್ ಕೆಳಗಡೆ ಶುಕ ಮಹರ್ಷಿಗಳು ಅನುಭಾವಿಗಳು ಅಂತ ಹೇಳಿದ್ರು. ವ್ಯಾಸ ಮಹರ್ಷಿಗಳು ಜ್ಞಾನಿಗಳಾಗಿದ್ರು, ಆದರೆ ಅನುಭಾವಿಗಳಾಗಿರ್ಲಿಲ್ಲ. ಶುಕ ಮಹರ್ಷಿಗಳು ಅನುಭಾವಿಗಳು ಅಂತ ಪದ ಬಳಸಿದೆ. ಅದೇ ಪದವನ್ನು ನಾವು ಮುಂದಿನ ಶ್ಲೋಕದಲ್ಲಿ ನೋಡ್ತೀವಿ. ಯಸ್ವಾನುಭವಂ ಅಖಿಲ ಶ್ರುತಿ ಸಾರಮೇಕಂ ಅಧ್ಯಾತ್ಮದೀಪಂ. ಯಾವ ಮಹರ್ಷಿಯು, ಯಾರವರು? ವ್ಯಾಸಸೂನುಂ, ವ್ಯಾಸರ ಮಗನಾಗಿರುವಂಥವನು, ಅವರಿಗೆ ಗುರುಂ, ನನ್ನ ಗುರುಗಳಾಗಿರುವಂಥವರು. ಅವರು ಮುನೀನಾಂ ಗುರುಂ, ನನ್ನ ಗುರುಗಳಷ್ಟೇ ಅಲ್ಲ, ಮುನಿಗಳಿಗೆ, ಎಲ್ಲ ಮುನಿಗಳಿಗೂ ಗುರುಗಳಿದ್ದಂತೆ. ಅಂತಹ ದೊಡ್ಡ ಜ್ಞಾನಿಗಳಿಗೆ ಉಪಯಾಮಿ, ನಾನು ಮೊರೆ ಹೋಗ್ತೇನೆ, ಆಶ್ರಯ ಹೊಂದುತ್ತೇನೆ ಅಂಥವರನ್ನ.
ಯಾರವರು? ಸಂಸಾರಿಣಾಂ ತಮೋ ಅಂಧಂ ತಿತೀರಿಷತಾಂ. ಸಂಸಾರವೆಂಬ ತಮಸ್ಸಿನ ರೂಪವಾದ, ಅಂಧಕಾರದ ರೂಪವಾದ ಈ ಸಾಗರವನ್ನ ದಾಟುವುದಕ್ಕೆ ಯಾರು ಇಚ್ಛೆ ಪಡ್ತಾರೆಯೋ ಅಂಥವರಿಗೆ ಅತಿತೀರಿಷತಾಂ ದಾಟಲಿಚ್ಛಿಸುವವರು. ತೀರ್ಥುಂ ಅಂತ ಹೇಳಿದ್ರೆ ದಾಟುವುದು. ಅತಿತೀರಿಷತಾಂ ಅಂದ್ರೆ ದಾಟಿ ದಂಡೆಯನ್ನ ಹೋಗಲು ಇಷ್ಟಪಡುವಂಥವರು. ಅಂಥವರಿಗೆ ಯಾವ್ರವರು? ತಮೋಂಧಂ ಸಂಸಾರ ಎಂಬ ಕತ್ತಲೆಯಲ್ಲಿ ಬಿದ್ದಂಥವರಿಗೆ, ದಾಟುವಂಥವರಿಗೆ ಕರುಣಯ ತಮ್ಮಲ್ಲಿರುವಂತಹ ಸಹಜ ಸ್ವಾಭಾವಿಕ ಕರುಣೆಯಿಂದ ಅಧ್ಯಾತ್ಮ ದೀಪಂ ಅಧ್ಯಾತ್ಮ ಎನ್ನುವಂತಹ ದೀಪವನ್ನ ಕೊಟ್ರು. ಯಾರು ಕೊಟ್ರು? ವ್ಯಾಸಸೂನುಂ ವ್ಯಾಸ ಮಹರ್ಷಿಗಳಾಗಿರುವಂತಹ, ವ್ಯಾಸರ ಮಗನಾಗಿರುವಂತಹ ಶುಕ ಮಹರ್ಷಿಗಳು. ಅದು ಎಂಥ ದೀಪ? ಅಧ್ಯಾತ್ಮ ದೀಪ ಅಂತ ಹೇಳಿದ್ರಲ್ಲ, ಎಂಥದ್ದದು? ಮೊದಲನೇದಾಗಿ ಅಖಿಲ ಶ್ರುತಿ ಸಾರಮೇಕಂ. ಎಲ್ಲ ಶ್ರುತಿಗಳ, ಅಖಿಲ ಶ್ರುತಿ ಅಂತ ಹೇಳಿದ್ರೆ ಯಾವುದೋ ಶ್ರುತಿ ಅಂದ್ರೆ ವೇದಗಳು. ವೇದಗಳ ಯಾವುದೋ ಒಂದು ಪಾರ್ಟ್ ಅಲ್ಲಿ, ಒಂದು ಭಾಗದಲ್ಲಿ, ಒಂದು ಮಂತ್ರದಲ್ಲಿ ಹೀಗೆ ಹೇಳಿದೆ, ಅದನ್ನೇ ಇವರು ಹೈಲೈಟ್ ಮಾಡಿ ಹೇಳ್ತಾ ಇದ್ದಾರೆ ಅಂತಲ್ಲ. ಸಮಗ್ರವಾಗಿರುವ ವೇದಗಳ ಸಾರವನ್ನು ಇವರು ಹೇಳ್ತಾ ಇದ್ದಾರೆ. ಕಂಪ್ಲೀಟ್ ಅಪ್ರೋಚ್, ಸೆಲೆಕ್ಟಿವ್ ಅಪ್ರೋಚ್ ಅಲ್ಲ. ಅದನ್ನ ಅಖಿಲ ಶ್ರುತಿ ಸಾರಮೇಕಂ, ಎಲ್ಲ ಶ್ರುತಿಗಳಿಗೆ ಸಾರವಾಗಿರುವಂತಹ ಅಧ್ಯಾತ್ಮ ದೀಪ ಅದು. ಮತ್ತು ಪುರಾಣ ಗುಹ್ಯಂ, ಪುರಾಣಗಳ ರಹಸ್ಯವೇ ಆಗಿರುವಂತಹದ್ದು. ಗುಹ್ಯ ಅಂದ್ರೆ ಗುಪಿತ, ರಹಸ್ಯ. ಪುರಾಣಗಳಲ್ಲಿರುವಂತಹ ರಹಸ್ಯ ಏನು? ಅದು ಅಧ್ಯಾತ್ಮವೇ. ಅಂತಹದ್ದು. ಮತ್ತು ಬರೀ ಪುಸ್ತಕದಲ್ಲಿರೋದಷ್ಟೇ ಅಲ್ಲ, ಯಸ್ವಾನುಭವಂ ಸ್ವತಃ ಅನುಭವಿಸಿರುವಂತಹದ್ದು. ಶುಕಮುನಿಗಳು ಆ ಜ್ಞಾನವನ್ನ ಸ್ವತಃ ತಿಳ್ಕೊಂಡದ್ದಷ್ಟೇ ಅಲ್ಲ, ಅನುಭವಿಸಿರುವಂತಹವರು. ಅಂತಹ ಮುನಿಗಳಿಗೆ ಗುರುಗಳಾಗಿ, ಎಲ್ಲ ಮುನಿಗಳಿಗೂ ತುಂಬಾ ದೊಡ್ಡವರಾಗಿರುವಂತಹವರು, ಅವರಿಗೆ ನಾನು ಶರಣ ಹೋಗ್ತೇನೆ ಎನ್ನುವುದಾಗಿ 2ನೇ ಶ್ಲೋಕದಲ್ಲಿ ನಮಸ್ಕಾರ ಮಾಡ್ತಾರೆ. ಮುಂದೆ ಈ ಎಲ್ಲ ಪುರಾಣಗಳನ್ನ ನಮಗೆ ಸಂಗ್ರಹ ರೂಪವಾಗಿ, ಪುಸ್ತಕ ರೂಪವಾಗಿ ಇದನ್ನ ದಯಪಾಲಿಸಿರುವಂತಹ ವ್ಯಾಸ ಮಹರ್ಷಿಗೆ ಮತ್ತು ಸಂಪ್ರದಾಯ ಕ್ರಮವಾಗಿ ಯಾವುದೇ ಪುರಾಣ ಪ್ರಾರಂಭ ಮಾಡುವಾಗ ಹೇಳುವ ಶ್ಲೋಕ, ಆ ಶ್ಲೋಕ ಇಲ್ಲಿ ಮುಂದಿನ ಶ್ಲೋಕ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತಥೋ ಜಯಮುದೀರಯೇ. ನಾರಾಯಣಂ ನಮಸ್ಕೃತ್ಯ, ನಾರಾಯಣನಿಗೆ ನಮಸ್ಕಾರ ಮಾಡಿ. ಮತ್ಯಾರಿಗೆ? ನರಂಚೈವ ನರೋತ್ತಮಂ, ನರೋತ್ತಮನಾಗಿರುವಂತಹ ನರ ಎಂಬುವವನಿಗೆ ಅಂತ. ನಾರಾಯಣ ಅಂದ್ರೆ ವಿಷ್ಣು ಅಂತ ಗೊತ್ತು. ನರ ಅಂದ್ರೆ ಇಲ್ಲಿ 2 ರೀತಿ ಅರ್ಥ ಹೇಳ್ಬೋದು. ಒಂದು, ವಿಷ್ಣುವಿನ 24 ಅವತಾರಗಳಲ್ಲಿ ನರನಾರಾಯಣ ಅವತಾರ ಅನ್ನುವಂತಹದ್ದು ಒಂದು. ನಾವಿವಾಗ ಬದರಿ ಕ್ಷೇತ್ರದಲ್ಲಿ ಯಾವುದನ್ನು ನೋಡ್ತೇವೆ, ಬದ್ರಿ ವಿಶಾಲ ಅಂತ ಏನ್ ನೋಡ್ತೀವೋ ಅದನ್ನ ನರನಾರಾಯಣ ಅವತಾರ ಅಂತ ಹೇಳ್ತಾರೆ. ಆ ನರನಾರಾಯಣರು ಅನ್ನೋದು ಒಂದರ್ಥ. ಇನ್ನೊಂದು, ನರೋತ್ತಮನಾಗಿರುವಂಥವನು ಯಾರು ಅಂತ ಹೇಳಿದ್ರೆ ಅರ್ಜುನನಿಗೂ ಹೇಳ್ತಾರೆ. ಈ ಶ್ಲೋಕ ಮಹಾಭಾರತ ಪ್ರಾರಂಭವಾಗುವಾಗ ಇರುವಂತಹ ಶ್ಲೋಕ. ಮಹಾಭಾರತದ ಸಂದರ್ಭದಲ್ಲಿ ಇಲ್ಲಿ ನರೋತ್ತಮಂ ಅಂತ ಹೇಳಿದಾಗ ಅರ್ಜುನನನ್ನು ಸ್ವೀಕರಿಸ್ತಾರೆ. ಅದೇ ಶ್ಲೋಕ ಇಲ್ಲಿ ಬಳಸಿದ್ದಾರೆ. ಯಾಕೆ ಅಂದ್ರೆ ಕಾಪಿರೈಟ್ ಸಮಸ್ಯೆ ಇಲ್ಲ. ಅದು ಬರೆದಿದ್ದು ವ್ಯಾಸರೇ, ಇದು ಬರೆದಿದ್ದು ವ್ಯಾಸರೇ. ಆದ್ರಿಂದ ಅದೇ ಶ್ಲೋಕವನ್ನ ಇಲ್ಲಿ ಬಳಸಿದ್ದಾರೆ. ಇಲ್ಲಿ ನರೋತ್ತಮಂ ನರಂ ಅಂತ ಹೇಳಿದಾಗ ನಾವು ನರನಾರಾಯಣ ಅವತಾರವನ್ನ ಸ್ವೀಕಾರ ಮಾಡಬಹುದು. ಯಾಕಂದ್ರೆ ಮಹಾಭಾರತದಂತೆ ಭಾಗವತವು ಕೇವಲ ಅರ್ಜುನನ ಕಥೆಯನ್ನ ಹೇಳಲಿಕ್ಕೆ ಹೊರಟಿರುವಂತಹದ್ದಲ್ಲ. ಆದ್ರಿಂದ ಇಲ್ಲಿ ಅರ್ಜುನ ಅನ್ನೋದು ಹೊಂದುತ್ತೆ ನರೋತ್ತಮ ಎನ್ನುವ ಅರ್ಥದಿಂದ, ಜೊತೆಗೆ ನರನಾರಾಯಣ ಅನ್ನುವಂಥದ್ದು ಹೊಂದುತ್ತೆ. ಯಾವ್ದು ತಗೊಂಡ್ರು ಅಡ್ಡಿ ಇಲ್ಲ. ಅವರನ್ನ ನಮಸ್ಕಾರ ಮಾಡಿ. ಇಲ್ಲಿ ಇನ್ನೂ ಒಂದು ಅಂಶ ಹೇಳಬೇಕು. ದೇವೀಂ ಸರಸ್ವತೀಂ ವ್ಯಾಸಂ, ಸರಸ್ವತಿ ದೇವಿ, ವಿದ್ಯಾದಾಯಿನಿಯಾಗಿರುವಂತಹ ಸರಸ್ವತಿ ದೇವಿಗೆ ಮತ್ತು ವ್ಯಾಸ ಮಹರ್ಷಿಗಳಿಗೆ ನಮಸ್ಕಾರ ಮಾಡಿ, ತತಃ ಆ ನಂತರದಲ್ಲಿ ಜಯಂ ಉದೀರಯೇ, ಜಯವನ್ನ ಹೇಳುತ್ತೇನೆ ಅಂತ. ಜಯ ಅನ್ನುವಂತಹ ಶಬ್ದಕ್ಕೆ ವ್ಯಾಸ ಮಹರ್ಷಿಗಳು
ಮೊಟ್ಟ ಮೊದಲು ಮಹಾಭಾರತದ ಕಥೆಯನ್ನು ಬರೀಬೇಕು ಅಂತ ಹೇಳಿದಾಗ ಆ ಕಥೆಗೆ ಜಯ ಅಂತ ಹೆಸರಿಟ್ಟಿದ್ರಂತೆ. ಆದ್ರಿಂದ ತಥೋ ಜಯ ಮುದೀರಯೇತ್, ಜಯ ಎನ್ನುವಂತಹ ಗ್ರಂಥವನ್ನು ಇನ್ಮೇಲೆ ಶುರು ಮಾಡ್ತೇನೆ ಅಂತ ಹೇಳಿದ್ದವರು ಮಂಗಲ ಶ್ಲೋಕದಲ್ಲಿ. ನಾರಾಯಣನಾಗಿರುವಂತಹ ಕೃಷ್ಣನನ್ನ, ನರೋತ್ತಮನಾಗಿರುವಂತಹ ಅರ್ಜುನನನ್ನ, ದೇವಿ ವಾಗ್ದೇವಿಯಾಗಿರುವಂತಹ ಸರಸ್ವತಿಯನ್ನ ಮತ್ತು ವ್ಯಾಸನನ್ನ ನಮಸ್ಕರಿಸಿ ಜಯ ಎನ್ನುವಂತಹ ಗ್ರಂಥವನ್ನ ಉದೀರಗೆ ಓದ್ತೀನಿ ನಾನು ಎನ್ನುವಂತಹದ್ದು ಮಹಾಭಾರತ ಪಾರಾಯಣ ಪ್ರಾರಂಭ ಮಾಡುವವರಿಗೆ ಮಂಗಳ ಶ್ಲೋಕ. ಅದು ಈ ಜಯ ಅನ್ನುವಂತಹ ಗ್ರಂಥ ಮಹಾಭಾರತದ ಮೂಲ ಗ್ರಂಥ. ಆಮೇಲೆ ಅದಕ್ಕೆ ಒಂದಿಷ್ಟು ಕಥಾ ವಿಸ್ತಾರಗಳನ್ನು ಮಾಡ್ತಾ ಮಾಡ್ತಾ ಗ್ರಂಥದ ಸೈಜ್ ದೊಡ್ಡದು ಮಾಡಿ ಅದಕ್ಕೆ ಭಾರತ ಅಂತ ಹೆಸರಿಟ್ಟು, ಆಮೇಲೆ ಅದಕ್ಕೆ ಇನ್ನೂ ಅಡ್ಡಕಥೆಗಳನ್ನು ಸೇರಿಸಿ ಬಹಳ ದೊಡ್ಡದಾಗಿರುವಂತಹ ಬೃಹತ್ ಗ್ರಂಥ ಮಾಡಿದ್ರು. 1,00,000 ಶ್ಲೋಕಗಳಿಂದ ಕೂಡಿರುವಂತಹ ಮಹಾಭಾರತ ಅನ್ನುವಂತಹ ರೂಪ ತಾಳಿತು. ಈಗಿರುವಂತಹ ಮಹಾಭಾರತ 1,00,000 ಶ್ಲೋಕಗಳಿಂದ ಕೂಡಿರುವಂತಹದ್ದು ಥರ್ಡ್ ರಿವೈಸ್ಡ್ ವರ್ಷನ್ ಅಂತ ಹೇಳ್ಬೋದು. ಒರಿಜಿನಲಿ ಗ್ರಂಥ ಜಯ ಅನ್ನುವಂತಹದ್ದು ಫಸ್ಟ್ ಎಡಿಷನ್ ಅನ್ರಿ. ಅದನ್ನ ರಿವೈಸ್ ಮಾಡಿ ಭಾರತ ಅಂತಾಯ್ತು, ಸ್ವಲ್ಪ ದೊಡ್ಡದಾಯ್ತು. ಆಮೇಲೆ ಬಹಳ ದೊಡ್ಡದಾಗಿ 1,00,000 ಶ್ಲೋಕಗಳಿಂದ ಕೂಡಿರುವಂತಹ ಮಹಾಭಾರತ ಅಂತಾಯ್ತು. ಆ ಮಹಾಭಾರತದ ಮಂಗಳ ಶ್ಲೋಕ ಇದು. ವ್ಯಾಸರೇ ಬರೆದಿರುವುದರಿಂದ ಜಯ ಅಂತ. ಇಲ್ಲಿ ಭಾಗವತಕ್ಕೆ ಸಂಬಂಧಪಟ್ಟಿರುವಂತಹ ಜಯ ಎನ್ನುವಂತಹದ ಅರ್ಥ ಏನು ಅಂತ ಹೇಳಿದ್ರೆ, ಅಧರ್ಮದ ಮೇಲಿನ ಧರ್ಮದ ಜಯದ ಕಥೆಯನ್ನ ನಾನು ಹೇಳ್ತೇನೆ ಅಂತ ಹೇಳ್ತೇನೆ. ಅಂದ್ರೆ ಭಗವಂತನ ಅವತಾರ ಯಾತಕ್ಕಾಗುತ್ತೆ ಗೀತೆಯಲ್ಲಿ ನೋಡ್ತೇವೆ ನಾವು. ಧರ್ಮ ಯಾವಾಗ ಹಾನಿಗೊಳಗಾಗ್ತದೆಯೋ ನಾನು ಆವಾಗ ಧರ್ಮದ ರಕ್ಷಣೆಗಾಗಿ ಮತ್ತೆ ಅವತಾರ ತಾಳ್ತೀನಿ ಎನ್ನುವಂತಹ ಭಗವಂತನ ವಚನ ಇರುವುದರಿಂದ ಇಲ್ಲಿ ಜಯ ಎನ್ನುವಂತಹದ್ದು ಅಧರ್ಮದ ಮೇಲೆ ಧರ್ಮದ ಜಯವನ್ನ ಹೇಳುವಂತಹ ಕಥೆಯನ್ನ ನಾನಿನ್ನು ಶುರು ಮಾಡ್ತೇನೆ ಎಂಬುದಾಗಿ ಇಲ್ಲಿ ಹೇಳಿರುವಂತಹದ್ದು. ಮುಂದಿನ ಶ್ಲೋಕ. ಈಗ 3 ಶ್ಲೋಕಗಳನ್ನು ನಮಸ್ಕಾರ ರೂಪಗಳಲ್ಲಿ ಹೇಳಿ ಇನ್ನು ಸೂತರು ಶೌನಕರ ಪ್ರಶ್ನೆಗಳಿಗೆ ನೇರವಾಗಿ ಶೌನಕಾದಿಗಳಿಗೆ ಸಂಬಂಧಿಸಿ ಉತ್ತರ ಕೊಡೋದಕ್ಕೆ ಶುರು ಮಾಡ್ತಾರೆ. ಮುನಯಸ್ಸಾಧು ಪೃಷ್ಟೋಹಂ ಭವದ್ಭಿರ್ಲೋಕ ಮಂಗಲಂ ಯತ್ಕೃತಃ ಕೃಷ್ಣ ಸಂಪ್ರಶ್ನೋ ಏನಾತ್ಮ ಸುಪ್ರಸೀದತಿ ಸ ವೈ ಪುಂಸಾಂ ಪರೋ ಧರ್ಮೋ ಯತೋ ಭಕ್ತಿರಧೋಕ್ಷಜೆ ಅಹೈತುಕ್ಯ ಪ್ರತಿಹತ ಯಯಾತ್ಮ ಸುಪ್ರಸೀದತಿ ವಾಸುದೇವೇ ಭಗವತಿ ಭಕ್ತಿಯೋಗ ಪ್ರಯೋಜಿತಃ ಜನಯತ್ಯಾಶು ವೈರಾಗ್ಯಂ ಜ್ಞಾನಂಚ ಯದಹೈತುಕಂ ಧರ್ಮಸ್ವನುಷ್ಠಿತಃ ಪುಂಸಾಂ ವಿಶ್ವಕ್ಸೇನ ಕಥಾಸು ಯಃ ನೋತ್ಪಾದಯೇದ್ಯತಿರತಿಂ ಯದಿರತಿಂ ಶ್ರಮ ಏವ ಹಿ ಕೇವಲಂ. ಹೇ ಮುನಯಃ, ಹೇ ಶೌನಕಾದಿ ಮುನಿಗಳೇ, ಅಹಂ ಭವದ್ಭಿಃ ಸಾಧು ಪೃಷ್ಟಃ, ನಿಮ್ಮಿಂದ ನಾವು ಒಳ್ಳೆ ಪ್ರಶ್ನೆಯನ್ನೇ ಕೇಳಲ್ಪಟ್ಟವರಾಗಿದ್ದೀವಿ. ಅಂದ್ರೆ ನೀವು ಒಳ್ಳೆ ಪ್ರಶ್ನೆಯನ್ನೇ ಕೇಳಿದ್ದೀರಿ. ಎಂತಹ ಯಾತಕ್ಕದು ಒಳ್ಳೆಯದು? ಲೋಕ ಮಂಗಲಂ, ಲೋಕಕ್ಕೆ ಮಂಗಳಕರವಾಗಿರುವಂತಹದ್ದು. ಆ ಪ್ರಶ್ನೆಯಿಂದ ಉತ್ತರ ಪಡ್ಕೊಂಡು ನಿಮಗೇನು ಅಂಥ ಪರಿ ದೊಡ್ಡದಾಗಿರುವಂತಹ ಲಾಭ ಏನಿಲ್ಲ. ಯಾಕಂದ್ರೆ ನೀವು ಈಗಾಗಲೇ ಜ್ಞಾನ ಮಾರ್ಗದಲ್ಲಿ ಸಾಕಷ್ಟು ಮುಂದೆ ಹೋಗಿದ್ದೀರಿ, ನಿಮ್ಗೆ ಸಾಕಷ್ಟು ಸಾಧನೆ ಮಾಡಿದ್ದೀರಿ. ಈ ಪ್ರಶ್ನೆಯ ಮೂಲಕ ನಿಜವಾಗೂ ಫಲಾಪೇಕ್ಷೆ ಅಥವಾ ಅದರಿಂದ ಬೆನಿಫಿಟ್ ಯಾರಿಗೆ ಸಿಗ್ತದೆ ಅಂತ ಹೇಳಿದ್ರೆ ಅದು ನಮ್ಮಂತಹ ಜನಸಾಮಾನ್ಯರಿಗೆ. ಆದ್ರಿಂದ ಜನಸಾಮಾನ್ಯರಿಗೆ ಉಪಯೋಗ ಆಗಲಿ ಅನ್ನೋ ಕಾರಣದಿಂದ ನೀವು ಆ ಪ್ರಶ್ನೆಯನ್ನ ಕೇಳಿದ್ದೀರಿ. ಆದ್ರಿಂದ ಆ ಪ್ರಶ್ನೆ ಬಹಳ ನನಗೆ ಒಳ್ಳೆಯದು ಅಂತ ಅನಿಸುತ್ತೆ. ಲೋಕ ಮಂಗಲಕಾರಕವಾಗಿರುವಂತಹ ನಿಮ್ಮ ಪ್ರಶ್ನೆ ಬಹಳ ಒಳ್ಳೆಯದು ಅಂತ ಅನಿಸ್ತದೆ. ಯತ್ಕೃತಃ ಕೃಷ್ಣ ಸಂಪನ್ನಃ ಏನಾತ್ಮ ಸುಪ್ರಸೀದತಿ, ಆ ನಿಮ್ಮ ಪ್ರಶ್ನೆಯಲ್ಲಿ ಕೃಷ್ಣ ಸಂಪ್ರಶ್ನ, ಕೃಷ್ಣಾವತಾರಕ್ಕೆ ಅಥವಾ ಕೃಷ್ಣನಿಗೆ ಸಂಬಂಧಪಟ್ಟಿರುವಂತಹದ್ದು ಕೇಳಿದ್ರಲ್ಲ, ಅದು ನನಗೆ ಆತ್ಮ ಸುಪ್ರಸೀದತಿ, ನನಗೆ ಇನ್ನೂ ಹೆಚ್ಚಿನ ಆನಂದವನ್ನು ಉಂಟು ಮಾಡಿತು ಅಂತ ಹೇಳ್ತಾರೆ. ಸವೈ ಪುಂಸಾಂ ಪರೋ ಧರ್ಮೋ ಯತೋ ಭಕ್ತಿರದೋಕ್ಷಜೆ ಅಹೈತುಕ್ಯ ಪ್ರತಿಹತ ಯಯಾತ್ಮ ಸುಪ್ರಸೀದತಿ. ಇವರು ಪ್ರಶ್ನೆ ಕೇಳುವಾಗ ಏನ್ ಕೇಳಿದ್ರು? ಯಾವ ಒಂದು ಪ್ರಶ್ನೆ ಏನು ಮಾಡುವುದರಿಂದ
ಏಕಾಂತದ ನಿಶ್ರೇಯಸ್ಸು. ಯಾವ ಒಂದು ಕೆಲಸ ಮಾಡುವುದರಿಂದ ನಮಗೆ ಶ್ರೇಯಸ್ಸು ಅಂತ ಕೇಳಿದ್ರಲ್ಲ, ಯಾವ ಧರ್ಮಾಚರಣೆಯಿಂದ ಶ್ರೇಯಸ್ಸು ಅಂತ ಕೇಳಿದ್ರಲ್ಲ, ಯಾವುದೋ ಒಂದು, ಅದನ್ನ ಇವಾಗ ಹೇಳ್ತಾ ಇದ್ದಾರೆ. ಸವೈ ಪರೋಧರ್ಮ ಪುಂಸಾಂ, ಮನುಷ್ಯರಿಗೆ ಅದುವೇ ಶ್ರೇಷ್ಠವಾಗಿರುವಂತಹ ಧರ್ಮ. ಯಾವುದದು? ಯಥೋ ಭಕ್ತಿರಧೋಕ್ಷಜೆ, ಅಧೋಕ್ಷಜನಲ್ಲಿ ಅಂದ್ರೆ ವಿಷ್ಣುವಿನಲ್ಲಿ ಭಕ್ತಿಯನ್ನ ಯಾವ ಧರ್ಮವು ಉಂಟು ಮಾಡುತ್ತದೆಯೋ ಅದುವೇ ಪರಮಧರ್ಮವು ಮನುಷ್ಯರಿಗೆ. ಅಂದ್ರೆ ನೀವು ಯಾವ ಆಚರಣೆಯಿಂದ ಅಥವಾ ಏನು ಮಾಡುವುದರಿಂದ ನಿಮಗೆ ಭಗವಂತನಲ್ಲಿ ಮಹಾವಿಷ್ಣುವಿನಲ್ಲಿ ಭಕ್ತಿ ಉಂಟಾಗುತ್ತದೆಯೋ ಅದುವೇ ಪರಮವಾಗಿರುವಂತಹ ಶ್ರೇಷ್ಠವಾಗಿರುವಂತಹ ಧರ್ಮ. ಎಂಥ ಭಕ್ತಿ ಅದು? ಅಹೈತುಕಿ ಅಪ್ರತಿಹತ. ಅಹೈತುಕಿ, ಯಾವುದೇ ಫಲಾಪೇಕ್ಷೆ ಇಲ್ಲದ ಭಕ್ತಿ. ಹಿರಣ್ಯಕಶಿಪುವಿನಂತೆ ನನಗೆ ಇಷ್ಟಿಷ್ಟಿಷ್ಟಿಷ್ಟು ವರಗಳ ಬೇಕು, ತ್ರಿಪುರಾಸುರನಂತೆ ನನಗೆ ಇಂತಿಂಥ ವರಗಳ ಬೇಕು ಎನ್ನುವಂತಹ ಫಲಾಪೇಕ್ಷೆ ಇಟ್ಟುಕೊಂಡು ಮಾಡಿರುವಂತಹ ಭಕ್ತಿ ಅಲ್ಲ. ಅಹೈತುಕಿ, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡಿರುವಂತಹ ಭಕ್ತಿ. ಮತ್ತು ಅಪ್ರತಿಹತ, ಎಂಥ ಅಡ್ಡಿ ಅಡಚಣೆಗಳು ಬಂದರೂ ಕೂಡ ನಿಲ್ಲದೇ ಇರುವಂತಹ, ನಾಶವಾಗದೇ ಇರುವಂತಹ ಭಕ್ತಿ. ಅಂತಹ ಭಕ್ತಿ ಯಯ ಆತ್ಮ ಸುಪ್ರಸೀದತಿ, ಮತ್ತು ಆತ್ಮವನ್ನ ಪ್ರಸನ್ನವಾಗಿ, ನಿರ್ಮಲವಾಗಿ, ಶಾಂತವಾಗಿ ಇಟ್ಟುಕೊಳ್ಳುವಂತಹ ಆ ಭಕ್ತಿಯನ್ನು ಇರ್ತಿದೆಯಲ್ಲ, ಅದುವೇ ಯಾವ ಧರ್ಮಾಚರಣೆಯಿಂದ ಇಂತಹ ವಿಶಿಷ್ಟ ಭಕ್ತಿ ವಿಷ್ಣುವಿನಲ್ಲಿ ಹುಟ್ಟುತ್ತದೆಯೋ ಅದುವೇ ಶ್ರೇಷ್ಠವಾಗಿರುವಂತಹ ಧರ್ಮ ಅಂತ ಹೇಳ್ತಾರೆ. ಇಲ್ಲಿ ಧರ್ಮ ಅನ್ನುವಂತಹದ್ದು ಈ ಡಿಸ್ಕೋರ್ಸ್ ಅಲ್ಲಿ, ಈ ಮುಂದಿನ 4-5-10 ಶ್ಲೋಕಗಳಲ್ಲಿ ಧರ್ಮ ಅನ್ನುವಂತಹದ್ದು ಆಚರಣೆಗೆ ಸಂಬಂಧಪಟ್ಟಿರುವಂತಹದ್ದು. ಇದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಧರ್ಮ ಅನ್ನೋದಕ್ಕೆ ಬಹಳ ವಿಸ್ತಾರವಾಗಿರುವಂತಹ ಅರ್ಥ ಇರ್ತದೆ, ಅನೇಕ ಅರ್ಥಗಳು ಇದಾವೆ. ಅದರಲ್ಲಿ ಇಲ್ಲಿ ಆಚರಣೆ ಎನ್ನುವಂತಹ ಅರ್ಥವನ್ನು ಪ್ರಧಾನವಾಗಿ ಇಟ್ಕೊಳ್ಳಿ. ಏನ್ ಮಾಡುವುದರಿಂದ ಅನ್ನೋದು, ಏನ್ ಮಾಡುವುದರಿಂದ ಭಗವಂತನಲ್ಲಿ ಭಕ್ತಿ ಹೆಚ್ಚಾಗುತ್ತದೆಯೋ ಅದುವೇ ಎಂಥ ಭಕ್ತಿ? ಫಲಾಪೇಕ್ಷೆ ಇರುವ ಭಕ್ತಿ ಅಲ್ಲ, ಫಲಾಪೇಕ್ಷೆ ಇಲ್ಲದ ಭಕ್ತಿ, ಮತ್ತು ಯಾವ ಅಡ್ಡಿ ಅಡಚಣೆಗಳಿಗೂ ನಾಶವಾಗದೆ ಕುಗ್ಗದೇ ಇರುವಂತಹ ಭಕ್ತಿ. ಅಂತಹ ಭಕ್ತಿ ಉಂಟು ಮಾಡುವುದೇನಿದೆಯೋ, ಯಾವ ಆಚರಣೆ ಇತ್ಯಾದಿಗಳಿದೆಯೋ ಆ ಧರ್ಮವೇ ಪರಮವಾಗಿರುವಂತಹ ಧರ್ಮ. ಯಾತಕ್ ಭಕ್ತಿ ಬೇಕು ಅಂತ ಹೇಳಿದ್ರೆ, ಆ ಭಕ್ತಿ ವಾಸುದೇವೇ ಭಕ್ತಿ ಭಗವತಿ ಭಕ್ತಿಯೋಗ ಪ್ರಯೋಜಿತ. ಅಂತಹ ಅಹೈತುಕ್ಯವಾಗಿರುವಂತಹ ಭಕ್ತಿಯನ್ನ ವಾಸುದೇವನಲ್ಲಿ ಅಂದ್ರೆ ವಿಷ್ಣುವಿನಲ್ಲಿ ನಾವು ಪ್ರಯೋಜಿತ ಇಟ್ಟರೆ, ವಿಷ್ಣುವಿನಲ್ಲಿ ಭಕ್ತಿ ತೋರಿಸಿದರೆ, ವಿಷ್ಣುವಿನಲ್ಲಿ ಭಕ್ತಿ ಮಾಡಿದರೆ ಅದರಿಂದ ನಮಗೆ ಏನು ಸಿಗುತ್ತದೆ? ಜನಯತ್ಯಾಶು ಜ್ಞಾನಂ ವೈರಾಗ್ಯಂ, ಬಹಳ ಬೇಗನೆ ನಮಗೆ ಜ್ಞಾನ ಮತ್ತು ವೈರಾಗ್ಯಗಳು ಸಿಗುತ್ತವೆ, ಪ್ರಾಪ್ತವಾಗ್ತದೆ. ಆದ್ದರಿಂದ ಭಕ್ತಿಯನ್ನು ಉಂಟು ಮಾಡುವಂತಹ ಏನು ಆಚರಣೆ ಅದುವೇ ಶ್ರೇಷ್ಠವಾಗಿರುವಂತಹ ಧರ್ಮ. ಅಂದ್ರೆ ಇವಾಗ ಸೀರೀಸ್ ನೋಡಿ ಹೇಗೆ ಬಂತು, ನಾವು ಏನೋ ಯಾವ ಧರ್ಮಾಚರಣೆ ಮಾಡ್ತೀವೋ ಆ ಧರ್ಮಾಚರಣೆಯಿಂದ ಭಕ್ತಿ, ಆ ಭಕ್ತಿಯಿಂದ ಜ್ಞಾನ ಮತ್ತು ವೈರಾಗ್ಯಗಳು, ಆ ಭಕ್ತಿಯಿಂದ, ಅದರಲ್ಲಿಯೂ ಭಕ್ತಿಯಿಂದ ವೈರಾಗ್ಯ, ಆಮೇಲೆ ಜ್ಞಾನ. ಇದು ಸ್ಟೆಪ್ಗಳು. ಮುಂಚೆ ಧರ್ಮಾಚರಣೆ, ಅದರಿಂದ ಭಕ್ತಿ, ಅದರಿಂದ ವೈರಾಗ್ಯ, ಅದರಿಂದ ಜ್ಞಾನ, ಜ್ಞಾನದಿಂದ ಮೋಕ್ಷ. ಇದು ಈ ಮಾರ್ಗ. ಆ ಮಾರ್ಗದಲ್ಲಿ ಏನ್ ಹೇಳ್ತಾರೆ ಮುಂದಿನ ಶ್ಲೋಕದಲ್ಲಿ? ನೀನು ಎಷ್ಟೊಂದು ಆಚರಣೆ ಮಾಡಿದರೂ ಕೂಡ, ಎಷ್ಟೊಂದು ಧರ್ಮಾಚರಣೆ ಮಾಡಿದರೂ ಕೂಡ ಭಗವಂತನಲ್ಲಿ ಒಂದು ವೇಳೆ ಭಕ್ತಿ ಅನ್ನೋದು ಹುಟ್ಟದೇ ಇದ್ರೆ, ಭಗವಂತನಲ್ಲಿ ಪ್ರೀತಿ ಅನ್ನೋದು ಹುಟ್ಟದೇ ಇದ್ರೆ, ನೀನು ಇಷ್ಟವರೆಗೂ ಮಾಡಿರುವಂತಹದ್ದೇನಿದೆ ಅದೆಲ್ಲವೂ ಕೇವಲ ಶ್ರಮ ಅಂತ ಹೇಳ್ತಾರೆ. ಕೇವಲ ಶ್ರಮ. ಅರ್ಥಾತ್ ನೀವು ನೋಡಿರಬಹುದು, ಬಹಳ ಜನರು ನಿಮ್ಮ ಅನುಭವದಲ್ಲಿ, ನಿಮ್ಮ ಸುತ್ತಮುತ್ತಲು ಅಕ್ಕಪಕ್ಕದಲ್ಲಿ ನೋಡಿರಬಹುದು, ಅವರು ಹೆಚ್ಚು ಹೆದರಿಕೆಯಿಂದ ಧರ್ಮಾಚರಣೆ ಮಾಡಿರ್ತಾರೆ ಹೊರತು ಭಗವಂತನ ಮೇಲಿನ ಪ್ರೀತಿಯಿಂದ ಧರ್ಮಾಚರಣೆ ಮಾಡೋದಿಲ್ಲ. ಅಯ್ಯೋ ಹೀಗೆ ಮಾಡದೇ ಇದ್ರೆ ಏನೋ ಒಂದು ಕೇಡು ಉಂಟಾಗುತ್ತದೆ ಎನ್ನುವಂತಹ ಹೆದರಿಕೆಯಿಂದ ಮಾಡಿರ್ತಾರೆ ಹೊರತು, ಅಯ್ಯೋ ಭಗವಂತ ಅಂದ್ರೆ ನನಗೆ ಬಹಳ ಇಷ್ಟ ಆದ್ರಿಂದ ನಾನು ಮಾಡ್ತೇನೆ ಎನ್ನುವಂತಹ ಇಚ್ಛೆಯಿಂದ, ಭಗವಂತನ ಮೇಲಿರುವ ಪ್ರೀತಿಯಿಂದ ಆಚರಣೆ ಮಾಡೋದು ಕಡಿಮೆ. ಆದ್ರಿಂದ ಇಲ್ಲಿ ಸೂತ ಮಹರ್ಷಿಗಳು ಹೇಳ್ತಾರೆ,
ಯಾವ ಆಚರಣೆಯಿಂದ ಭಗವಂತನಲ್ಲಿ ಭಕ್ತಿ ಉಂಟಾಗುವುದಿಲ್ಲವೋ, ಭಗವಂತನಲ್ಲಿ ಪ್ರೀತಿ ಉಂಟಾಗುವುದಿಲ್ಲವೋ ಅದು ಕೇವಲ ಶ್ರಮ ಹೊರತು ಅದರಿಂದ ಏನು ಪ್ರಯೋಜನ ಇಲ್ಲ ಅಂತ ಅರ್ಥ. ಇದರರ್ಥ ನಾವು ಭಗವಂತನಿಗೆ ಪ್ರೀತಿಯಿಂದ ಆಚರಣೆ ಮಾಡಬೇಕೇ ಹೊರತು ಹೆದರ್ಕೊಂಡು ಆಚರಣೆ ಮಾಡೋ ಅವಶ್ಯಕತೆ ಇಲ್ಲ. ಆದ್ರಿಂದ ಧರ್ಮ ಸ್ವನುಷ್ಠಿತ ಪುಂಸಾಂ ವಿಶ್ವಕ್ಸೇನ ಕಥಾಸುಯ ನೋತ್ಪಾದಯೇದ್ ಯತಿ ರತಿಂ. ಭಗವಂತನಲ್ಲಿ ಪ್ರೀತಿ ಹುಟ್ಟಿಸದೇ ಇದ್ರೆ ಆ ಆಚರಣೆ ಶ್ರಮ ಏವ ಹಿ ಕೇವಲಂ, ಕೇವಲ ಶ್ರಮವೇ ಆಗಿರುತ್ತದೆ, ಅದಕ್ಕಿಂತ ಹೆಚ್ಚೇನೂ ಆಗಿರಲಾರದು ಅಂತ ಹೇಳ್ತಾರೆ. ಇಲ್ಲಿ ನಾವೊಂದು ಪಾಯಿಂಟ್ ಗಮನಿಸಬೇಕು. ಇಡೀ ಭಾಗವತ ನಮಗೆ ಏನನ್ನು ಅಚೀವ್ ಮಾಡೋದಕ್ಕೆ ಹೊರಟಿದೆ ಅನ್ನೋದು ಈ ಡಿಸ್ಕಷನ್ ನಲ್ಲಿ ನಮಗೆ ಗೊತ್ತಾಗ್ತದೆ. ಇನ್ನು ಮುಂದಿನ 4-5 ಶ್ಲೋಕಗಳಿದಾವೆ, ಅದನ್ನ ಮುಂದಿನ ಕ್ಲಾಸಲ್ಲಿ ನೋಡೋಣ. ಆ ಶ್ಲೋಕಗಳನ್ನು ನೀವು ಇದನ್ನು ಮತ್ತು ಅದನ್ನು ಸೇರಿಸಿದಾಗ ಭಾಗವತ ಏನನ್ನ ಅಚೀವ್ ಮಾಡೋದಕ್ಕೆ ಹೊರಟಿದೆ ಅಂತ ಹೇಳಿದ್ರೆ ನಾವು ನೆನಪಲ್ಲಿ ಇಟ್ಕೊಳ್ಬೇಕು. ಪ್ರಧಾನವಾಗಿ ಸಮಸ್ತ ವೈದಿಕ ಧರ್ಮಾಚರಣೆ ಅಥವಾ ವೈದಿಕ ಸಾಹಿತ್ಯ ಗ್ರಂಥ ಎಲ್ಲವನ್ನೂ ಸೇರಿಸಿದಾಗ ಅದನ್ನು 3 ವಿಭಾಗ ಮಾಡ್ತೀವಿ: ಕರ್ಮಕಾಂಡ, ಉಪಾಸನಾಕಾಂಡ ಮತ್ತು ಜ್ಞಾನಕಾಂಡ ಅನ್ನುವಂತಹದ್ದು. ಕರ್ಮಕಾಂಡ ಅದು ಫಲರೂಪವಾಗಿ ಉಪಾಸನಾಕಾಂಡಕ್ಕೆ ಕೊಂಡೊಯ್ಯುತ್ತದೆ. ಉಪಾಸನಾಕಾಂಡ ಫಲರೂಪವಾಗಿ ಜ್ಞಾನಕಾಂಡಕ್ಕೆ ಕೊಂಡೊಯ್ಯುತ್ತದೆ ನಮ್ಮನ್ನು. ಜ್ಞಾನಕಾಂಡದಿಂದ ಮೋಕ್ಷ ಅನ್ನುವಂತಹದ್ದು ಇದು ಕ್ರಮ. ಈ ಒಂದು ವ್ಯವಸ್ಥೆ ಮಹಾಭಾರತದ ಕಾಲಕ್ಕಿಂತಲೂ ಪೂರ್ವದಲ್ಲಿ ಬಹಳ ಚಾಲ್ತಿನಲ್ಲಿರುವಂತಹ ಮತ್ತು ಸೂಟೇಬಲ್ ಆಗಿರುವಂತಹದ್ದಾಗಿತ್ತು. ನೀವು ನೆನಪಿರಲಿ, ಮಹಾಭಾರತ ಅನ್ನುವಂತಹದ್ದು ಅದರಲ್ಲೂ ವಿಶೇಷವಾಗಿ ನಮ್ಮ ಇತಿಹಾಸದಲ್ಲಿ, ಅದರಲ್ಲೂ ವಿಶೇಷವಾಗಿ ರಾಜಕೀಯ ಇತಿಹಾಸ ಅಲ್ಲ, ಆಧ್ಯಾತ್ಮಿಕ ಇತಿಹಾಸದಲ್ಲಿ ಮಹಾಭಾರತ ಅನ್ನುವಂತಹದ್ದು ಒಂದು ಮೈಲಿಗಲ್ಲು. ಯಾವ ರೀತಿ ಇತಿಹಾಸದಲ್ಲಿ ಪಾಣಿಪತ್ ಕದನ ಅನ್ನುವಂಥದ್ದು ಮೈಲಿಗಲ್ಲು, ಪ್ಲಾಸಿ ಕದನ ಅನ್ನುವಂಥದ್ದು ಮೈಲಿಗಲ್ಲು, ಆ ಘಟನೆ ನಡೆದ ಮೇಲೆ ಬಹಳ ವ್ಯತ್ಯಾಸಗಳಾಗ್ತವೆ ಸಮಾಜದಲ್ಲಿ, ರಾಜಕೀಯದಲ್ಲಿ. ಹಾಗೆ ಆಧ್ಯಾತ್ಮಿಕ ಇತಿಹಾಸದಲ್ಲಿ ಮಹಾಭಾರತದ ಯುದ್ಧದ ಘಟನೆ ನಡೆದ ಮೇಲೆ ಬಹಳ ವ್ಯತ್ಯಾಸಗಳು ತೋರ್ತವೆ. ಅದರಲ್ಲಿ ಪ್ರಧಾನವಾಗಿರುವಂತಹ ವ್ಯತ್ಯಾಸ, ಬದಲಾವಣೆ ಶ್ರೀಕೃಷ್ಣ ತರೋದಕ್ಕೆ ಪ್ರಯತ್ನ ಪಡ್ತಾನೆ. ಏನದು ಅಂತ ಹೇಳಿದ್ರೆ, ಕರ್ಮದಿಂದ ಉಪಾಸನಾ ಮಾರ್ಗದಿಂದ ಜ್ಞಾನಕಾಂಡ ಎನ್ನುವಂತಹ ಈ ಕ್ರಮವನ್ನ ಬದಲಾಯಿಸಿ ನಾವು ಭಕ್ತಿಯಿಂದ ಜ್ಞಾನಕ್ಕೆ ಹೋಗುವಂತಹ ಒಂದು ಹೊಸ ಮಾರ್ಗವನ್ನ ನಮಗೆ ಕೊಡೋದಕ್ಕೆ ಪ್ರಯತ್ನ ಪಡ್ತಾನೆ ಶ್ರೀಕೃಷ್ಣ ತನ್ನ ಲೀಲೆಗಳ ಮೂಲಕ. ಆ ಒಂದು ಸಂದೇಶವನ್ನೇ ಅಥವಾ ಆ ಒಂದು ನಿಲುವನ್ನೇ ಇಡೀ ಭಾಗವತದಲ್ಲಿ ಎತ್ತಿ ತೋರಿಸಲಾಗಿದೆ. ಉಪಾಸನಾ ಅಂದ್ರೆ ಕರ್ಮ ಮಾರ್ಗ ಅನುಷ್ಠಾನ ಇವಾಗ ಕಲಿಯುಗದಲ್ಲಿ ಬಹಳ ಕಷ್ಟ ಅಂದ್ರೆ ಬಹಳ ಕಷ್ಟ. ನಾನು ಕರ್ಮ ಮಾರ್ಗ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಅಗ್ನಿಹೋತ್ರಾದಿಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೋಮಯಾಗ, ಚಾತುರ್ಮಾಸ್ಯ ಯಾಗ, ಅಶ್ವಮೇಧ ಯಾಗ, ವಾಜಪೇಯಿ ಯಾಗ, ಅಂಥ ಯಾಗಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಿತ್ಯ ಪೂಜೆ ಸಂಧ್ಯಾವಂದನೆ ಮಾಡೋದು ಇದು ಶುದ್ಧ ಕರ್ಮ ಮಾರ್ಗ ಅಲ್ಲ. ಇದು ಕರ್ಮ ಮತ್ತು ಭಕ್ತಿ ಸೇರಿಸಿರುವಂತಹ ಶ್ರೀ ಕೃಷ್ಣನು ನಮಗೆ ಉಪದೇಶಿಸಿರುವಂತಹ ಧರ್ಮ. ಇದು ನಾವಿವಾಗ ಮಾಡ್ತಾ ಇರೋದು ಈ ಕೃಷ್ಣನು ನಮಗೆ ಹೇಳಿಕೊಟ್ಟಿರುವಂತಹ ಮಾರ್ಗ. ಇದು ಕರ್ಮವೂ ಸ್ವಲ್ಪ, ಭಕ್ತಿಯೂ ಸ್ವಲ್ಪ, ಉಪಾಸನೆಯೂ ಸ್ವಲ್ಪ, ಮೂರನ್ನು ಸೇರಿಸಿ ಮಾಡಿಕೊಟ್ಟಿರುವಂತಹ ಮಾರ್ಗ. ಅದನ್ನೇ ನಂತರ ಬಂದಂತಹ ಋಷಿಮುನಿಗಳು ಇನ್ನೂ ಒಂದಿಷ್ಟು ರೂಲ್ಸ್ ರೆಗ್ಯುಲೇಷನ್ಸ್ ಸಹಿತ ಮಾಡಿಕೊಟ್ರು. ಒಟ್ಟಾರೆಯಾಗಿ ಉಪಾಸನಾ ಕಾಂಡವನ್ನೇ ಸ್ವಲ್ಪ ಬದಲಾವಣೆ ಮಾಡ್ತಾ ಮಾಡ್ತಾ ಭಕ್ತಿ ಮಾರ್ಗವಾಗಿ ಬದಲಾಯಿಸಿರುವಂತಹ ಒಂದು ಗ್ರಂಥ ಶ್ರೀಮದ್ ಭಾಗವತ ಅಂತ ಹೇಳಬಹುದು. ಶ್ರೀಕೃಷ್ಣನ ಒಂದು ಲೀಲೆಗಳನ್ನ ಆಧರಿಸಿ ನಾವು ಭಕ್ತಿಯಿಂದ ಜ್ಞಾನಕ್ಕೆ ಕರೆದುಕೊಂಡು ಹೋಗುವಂತಹ ಒಂದು ಹೊಸ ಮಾರ್ಗ ಹುಟ್ಟಿ ಹಾಕಿದ್ದು ಕೃಷ್ಣಾವತಾರ ಮತ್ತು ಭಾಗವತ ಗ್ರಂಥ ಅಂತ ನಾವು ಹೇಳಬೇಕು. ಇಷ್ಟನ್ನ ನೆನ್ಪಿಟ್ಕೊಳ್ಳಿ. ಇದ್ರ ಬಗ್ಗೆ ಸಮಯ ಬಂದಾಗ ಮತ್ತೆ ಇನ್ನೂ ಒಂದಿಷ್ಟು ಹೆಚ್ಚು ವಿವರಿಸ್ಲಿಕ್ಕೆ ಉಂಟು. ಇವಾಗ ಇಲ್ಲಿವರೆಗಿರುವಂತಹ ಈ 8 ಶ್ಲೋಕಗಳನ್ನ ತಮ್ಮೆಲ್ಲರ ಹೃದಯ ಕಮಲದಲ್ಲಿ ಇರುವಂತಹ ಶ್ರೀಕೃಷ್ಣನಿಗೆ ಅರ್ಪಿಸಿ ವಾಣಿಗೆ ವಿರಾಮ ನೀಡುತ್ತೇವೆ. ತತ್ಸತ್ ಶ್ರೀಕೃಷ್ಣಾರ್ಪಣಮಸ್ತು.
ದಯವಿಟ್ಟು ಪ್ರಶ್ನೋತ್ತರಗಳನ್ನ ಗುಂಪಲ್ಲಿ ಕೇಳಿರಿ. ಅಲ್ಲಿ ನಾವು ಉತ್ತರ ಕೊಡೋದಕ್ಕಾಗತ್ತೆ. ಎಲ್ರಿಗೂ ನಮಸ್ಕಾರ. ಶುಭರಾತ್ರಿ. ನಮಸ್ತೆ ಗುರುಗಳೇ. ನಮಸ್ತೆ ಆಚಾರ್ಯ. ನಮಸ್ತೆ ಆಚಾರ್ಯ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ. ಪ್ರಣಾಮಗಳು ಋಷಿ.